ಈಗಾಗಲೇ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐತಿಹಾಸಿಕವಾದಂತಹ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಪನ್ನು ಕೊಟ್ಟಿದೆ. ನಿನ್ನೆ ದೋಷಿ ಅಂತ ಹೇಳಲಾಗಿತ್ತು, ದೋಷಿ ಅಂತ ತೀರ್ಪು ಬಂದಿತ್ತು. ಇವತ್ತು ಶಿಕ್ಷೆಯ ಪ್ರಮಾಣವನ್ನು ಪ್ರಕಟ ಮಾಡಲಾಗಿದೆ. ಕಾಮಾಂಧನಿಗೆ ಕಾಯಂ ಜೈಲುವಾಸದ ಶಿಕ್ಷೆ ಆಗಿದೆ. ಅಂದರೆ ಜೀವಾವಧಿ ಶಿಕ್ಷೆ, ಅಂದರೆ ಸಾಯುವವರೆಗೂ ಪ್ರಜ್ವಲ್ ಬಂಧಿನೇ. ನೋಡಿ, ಈ ಐತಿಹಾಸಿಕವಾದಂಥ ತೀರ್ಪು ಒಂದು ಎಚ್ಚರಿಕೆಯ ಕರೆಗಂಟೆ ಆಗಿದೆ. ಕರ್ನಾಟಕದ ಇತಿಹಾಸದಲ್ಲಿ ಯಾವತ್ತೂ ಕೂಡ ಈ ರೀತಿಯ ತೀರ್ಪು ಬಂದಿರಲಿಲ್ಲ ಈ ರಾಜಕಾರಣಿಗಳ ಅಕ್ರಮಕ್ಕೆ ಸಂಬಂಧಪಟ್ಟಂತೆ. ಅಂದರೆ ಈಗ ನ್ಯಾಯದೇವತೆ ಸಂತ್ರಸ್ತೆಯ ಕೈ ಹಿಡಿದಿದ್ದಾಳೆ. ಹಾಗಾದರೆ ಈ ರೇಪಿಸ್ಟ್ ಕತೆ ಮುಗದೆ ಹೋಯ್ತಾ? ಮುಂದೆ ಕಾನೂನು ಹೋರಾಟಗಳು ಯಾವ ರೀತಿಯಾಗಿದೆ ಪ್ರಜ್ವಲ್ ರೇವಣ್ಣನಿಗೆ? ಹೈಕೋರ್ಟು, ಸುಪ್ರೀಂ ಕೋರ್ಟು ಜಾಮೀನು ಸಿಗುತ್ತಾ ಇಲ್ವಾ? ಅದಕ್ಕೇನಾದರೂ ಮತ್ತೆ ನಿರ್ಬಂಧವನ್ನು ವಿಧಿಸ್ಬೋದಾ, ತಡೆಯನ್ನು ಕೋರ್ಬೋದಾ? ಹೀಗೆ ನಾನಾ ಚರ್ಚೆಗಳು ಕೂಡ ಆಗುತ್ತಾ ಇದ್ದಾವೆ. ಆದರೆ ಒಂದಂತೂ ಸತ್ಯ, ಅಧಿಕಾರ ಹಣದ ಅಮಲಿನಲ್ಲಿ ಮೆರಿತಾ ಇದ್ದಂಥವರು ಈಗ ಜೈಲಲ್ಲಿ ಕಳಿಬೇಕಾದಂಥ ಪರಿಸ್ಥಿತಿ ಬಂದಿದೆ. ಅದು ಯಾರೇ ಆಗಿರ್ಬೋದು, ಅದು ಎಂತಹ ಪ್ರಭಾವಿ ಆಗಿರ್ಬೋದು, ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸಲೇಬೇಕು, ಉಪ್ಪು ತಿಂದವನು ನೀರು ಕುಡಲೇಬೇಕು ಅನ್ನೋದು ಈ ಪ್ರಕರಣದಿಂದ ಸಾಬೀತಾಗಿದೆ. ಎಂತಿಂಥ ವಿಡಿಯೋಗಳು 2,000ಕ್ಕಿಂತ ಹೆಚ್ಚು ವಿಡಿಯೋಗಳು, ಫೋಟೋಗಳು ಹಾಸನದ ಬೀದಿ ಬೀದಿಯಲ್ಲಿ ಪೆಂಡ್ರೈವ್ಗಳನ್ನು ಹಂಚಲಾಗಿತ್ತು. ಎಲ್ಲರ ಮೊಬೈಲಲ್ಲೂ ಕೂಡ ಆ ವಿಡಿಯೋಗಳು ರಾರಾಜಿಸಿದ್ವು. ಚೀತು ಅಂತ ಕ್ಯಾಕರ್ ಸಿಗುತ್ತಿದ್ದರು ರಾಜ್ಯದ ಜನ. ಒಬ್ಬ ಒಳ್ಳೆಯ ಯುವ ಸಂಸದರಾಗಿ ಹಾಸನದಲ್ಲಿ ದಾಖಲೆಯನ್ನು ಬರಿತಾ ಇದ್ದಂತಹ ಪ್ರಜ್ವಲ್ ರೇವಣ್ಣ ಈ ರೀತಿ ವಿಕೃತ ಮನಸ್ಸಿನಿಂದ ಆ ಹೆಣ್ಣು ಮಕ್ಕಳ ಬಾಳನ್ನು ಹಾಳು ಮಾಡಿ ತಗಲಕೊಂಡಿದ್ದು. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣನಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಈ ಐತಿಹಾಸಿಕವಾದಂಥ ಶಿಕ್ಷೆ ಪ್ರಕಟವಾಗಿದೆ. KR ನಗರ ಮಹಿಳೆ ಮೇಲಿನ ಅತ್ಯಾಚಾರ ಪ್ರಕರಣ ಇದು. ಗರಿಷ್ಠ ಶಿಕ್ಷೆಯನ್ನು ವಿಧಿಸಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ. ಪ್ರಜ್ವಲ್ ರೇವಣ್ಣಗೆ 11,50,000 ರೂಪಾಯಿ ದಂಡ ವಿಧಿಸಿದ್ದಾರೆ. ಸಂತ್ರಸ್ತಿಗೆ 11,25,000 ರೂಪಾಯಿ ಕೊಡಬೇಕು ಅನ್ನುವಂಥ ಸೂಚನೆ ಕೊಟ್ಟಿದೆ ಕೋರ್ಟು. ಜೀವಾವಧಿ ಶಿಕ್ಷೆ, ಅದರ ಜೊತೆಗೆ ದಂಡ, ಆ ಸಂತ್ರಸ್ತೆಗೂ ಕೂಡ ದಂಡವನ್ನು ಪಾವತಿ, ಅಂದರೆ ದಂಡದ ಹಣದಲ್ಲಿ ಆಕೆಗೆ 11,50,000 ರೂಪಾಯಿ ಕೊಡಬೇಕು ಅನ್ನುವಂತಹ ಸೂಚನೆಯನ್ನು ಈಗ ಕೋರ್ಟ್ ಕೊಟ್ಟಿದೆ. ನೋಡಿ, ಆತ ಮುಂದೆ ಕಾನೂನಾತ್ಮಕವಾಗಿ ಹೈಕೋರ್ಟ್ನಲ್ಲಿ ಫೈಟ್ ಮಾಡಲಿ, ಜೊತೆಗೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಲಿ, ಅದ್ಯಾವುದೂ ಬರೋದಿಲ್ಲ. ಇಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೆಗೆದುಕೊಂಡಂಥ ಈ ತೀರ್ಪಿದೆ ಅಲ್ವಾ, ಇದು ನಿಜಕ್ಕೂ ಎಚ್ಚರಿಕೆಯ ಕರೆಗಂಟೆ. ಇದು ಇನ್ನು ಪ್ರಜ್ವಲ್ ರೇವಣ್ಣನಿಗೆ ಇಂದಿನಿಂದಲೇ ಶಿಕ್ಷೆ ಜಾರಿಯಾಗುತ್ತೆ. ಜೈಲು ವಾಸದಲ್ಲಿ ಈವರೆಗಿನ ಶಿಕ್ಷೆ ಕಡಿತವಿಲ್ಲ. ಅಂದರೆ 14 ತಿಂಗಳದ್ದೇನು ಮೈನಸ್ ಮಾಡಂಗಿಲ್ಲ. ಜೀವನ ಪರ್ಯಂತ ಶಿಕ್ಷೆ ಪ್ರಕಟವಾಗಿರುವಂಥ ಹಿನ್ನೆಲೆಯಲ್ಲಿ ಈ ತೀರ್ಪನ್ನು ನೀಡಲಾಗಿದೆ. ಇನ್ನು ಅಪರಾಧಿಗೆ ಆ ತೀರ್ಪಿನ ಪ್ರತಿಯನ್ನು ಫ್ರೀಯಾಗಿ ಕೊಟ್ಟು ಕಳಿಸಿ ಅಂತ ಹೇಳಿದ್ದಾರೆ ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ ಅವರು. ಪ್ರಜ್ವಲ್ ರೇವಣ್ಣಗೆ ಇವತ್ತಿನಿಂದಲೇ ಈ ಶಿಕ್ಷೆ ಜಾರಿಯಾಗುತ್ತೆ. ಅಂದರೆ ಜೀವಾವಧಿ ಶಿಕ್ಷೆ. ಈಗಾಗಲೇ 14 ತಿಂಗಳ ಜೈಲುವಾಸವನ್ನು ಪ್ರಜ್ವಲ್ ಅನುಭವಿಸಿದ್ದಾರೆ. ಅದರದ್ದೇನು ಮೈನಸ್ ಮಾಡೋ ಹಂಗಿಲ್ಲ. ಇವತ್ತಿಂದ ಮತ್ತು ಹೊಸ ಲೆಕ್ಕ. ಜೀವಾವಧಿ ಅಂತ ಹೇಳಿದ್ರೆ ಜೀವ ಇರೋ ತನಕ ಜೈಲಲ್ಲೇ ಕಾಲವನ್ನು ಕಳಿಬೇಕಾದಂಥ ಪರಿಸ್ಥಿತಿ ಈಗ ಬಂದೊದಗಿದೆ. ಹಾಗಾಗಿನೇ ಈಗ ಪ್ರಜ್ವಲ್ ರೇವಣ್ಣ ಅವರ ಇಡೀ ಕುಟುಂಬಕ್ಕೆ, ರೇವಣ್ಣ ಆ್ಯಂಡ್ ಫ್ಯಾಮಿಲಿಗೆ ಇದು ಮರ್ಮಾಘಾತ ಅಂತ ಹೇಳ್ಬೋದು. ದೇಶದಲ್ಲೇ ಒಂದು ರೀತಿ ಐತಿಹಾಸಿಕ ತೀರ್ಪು ಅಂತ ಹೇಳ್ಬೋದು. ನಿರ್ಭಯ ಕೇಸ್ ಆದ ಮೇಲೆ, ಯಾಕೆಂದರೆ ಬೆರಳೆಣಿಕೆ ಕೇಸ್ಗಳನ್ನು ನಾವು ನೋಡ್ತಾ ಇದ್ವಿ. ಅತ್ಯಾಚಾರ ಆರೋಪಿಗಳು ಬೇಲ್ ಸಿಗ್ತಾ ಇತ್ತು, ಬೇಗನೆ ಆಚೆ ಬರ್ತಾ ಇದ್ರು, ಸಾಕ್ಷ್ಯಾಧಾರಗಳ ಕೊರತೆ ಅದು ಇದು ಅಂತೇಳಿ. ಆದರೆ ಇದು ಬಹಳ ಸ್ಟ್ರಾಂಗ್ ಆಗಿ ವಾದ ಪ್ರತಿವಾದಗಳು ನಡೆದಿದೆ. ಎಂಪಿ ಮತ್ತು MLA ವಿಶೇಷ ನ್ಯಾಯಾಲಯ ಈಗಾಗಲೇ ಶಿಕ್ಷೆ ವಿಧಿಸಿದಂತ ಆರೋಪಿ ಪ್ರಜ್ವಲ್ ರೇವಣ್ಣ ಮಾಜಿ MP ರವರಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದೆ. ಜೀವಾವಧಿ ಶಿಕ್ಷೆ ಅಂದರೆ ಆ ಕಾನೂನಿನಲ್ಲಿರುವಂತೆ ಸಂಪೂರ್ಣ ಜೀವನದ ಉದ್ದಕ್ಕೂ ಜೈಲಿನಲ್ಲಿ ಇರಬೇಕಾಗತ್ತೆ. ಮತ್ತು ಅದಲ್ಲದೆ
ನಾವು ಏನು ಪ್ರಾಸಿಕ್ಯೂಷನ್ ಪರವಾಗಿ ಯಾವ್ಯಾವ ಕಲಂಗಳನ್ನು ಅನ್ವಯಿಸಿದೀವೋ ಎಲ್ಲ ಕಲಂಗಳಲ್ಲಿಯೂ ಸಹ ಪ್ರತ್ಯೇಕ ಶಿಕ್ಷೆಗಳನ್ನು ವಿಧಿಸಿದೆ, ಅಲ್ಲದೆ ಪ್ರತ್ಯೇಕ ದಂಡವನ್ನು ಸಹ ವಿಧಿಸಿದೆ. ಒಟ್ಟಾರೆಯಾಗಿ ಸ್ನೇಹಿತರು ಈಗಾಗಲೇ ಹೇಳ್ದಂಗೆ ಸ್ಪೆಷಲ್ ಕೋರ್ಟ್ ಇವತ್ತು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆಯನ್ನ ಸೆಕ್ಷನ್ 276K ಮತ್ತೆ ಅವನ ವರದಿವರೆಗೂ ಇರತಕ್ಕಂಥ ಜೀವಾವಧಿ ಶಿಕ್ಷೆಯನ್ನ 276N ವಿಧಿಸಿದೆ. ಅದರ ಜೊತೆಗೆ ಬೇರೆ ಬೇರೆ ಸೆಕ್ಷನ್ಗಳಿರತಕ್ಕಂಥ ಅನೇಕ ಅಪರಾಧಗಳಲ್ಲಿ ಆತನಿಗೆ ಶಿಕ್ಷೆಯನ್ನ ಘೋಷಿಸಿದೆ. ಇವತ್ತು ಬಹು ಮುಖ್ಯವಾಗಿ ನಾವು ಹೇಳಿದ ನಮ್ಮ ಒಂದು ವಾದ ಏನಿತ್ತು ಅಂತಂದ್ರೆ, ಒಬ್ಬ ಅಮಾಯಕ ಹೆಣ್ಣು ಮಗಳ ಮೇಲೆ ಒಬ್ಬ ಪವರ್ಫುಲ್ ವ್ಯಕ್ತಿ ಅತ್ಯಾಚಾರವನ್ನ ಮಾಡಿದಾಗ ಆ ಒಂದು ಪರಿಸ್ಥಿತಿಯನ್ನ ಆಕೆ ಯಾವ ರೀತಿ ನಿಭಾಯಿಸಕ್ಕೆ ಸಾಧ್ಯ ಆಗತ್ತೆ, ಮತ್ತೆ ಆಕೆಯಲ್ಲಿ ಇರತಕ್ಕಂಥ ಸೋಷಿಯಲ್ ಸ್ಟಿಗ್ಮಾ ಏನಿದೆ ಅದೆಲ್ಲದ್ರ ಬಗ್ಗೆ ನಾವು ವಾದ ಮಂಡಿಸಿದ್ವಿ. ಇನ್ನು ಈ ಬಗ್ಗೆ ನಮ್ಮ ಜೊತೆಗೆ ಹೆಚ್ಚಿನ ಚರ್ಚೆಯನ್ನು ಮಾಡಲಿಕ್ಕೆ ಹೈಕೋರ್ಟ್ನ ಹಿರಿಯ ವಕೀಲರಾಗಿರುವಂಥ ದಿಲೀಪ್ ಕುಮಾರ್ IAS ಅವರು ಜಾಯ್ನ್ ಆಗ್ತಾ ಇದ್ದಾರೆ ನೇರ ಸಂಪರ್ಕದಲ್ಲಿ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್ ನಮಸ್ಕಾರ. ಸರ್, ಇವತ್ತಿನ ತೀರ್ಪನ್ನು ನೋಡಿದ್ವಿ ನಾವು. ಶಿಕ್ಷೆ ಪ್ರಮಾಣ ಜೀವಾವಧಿ ಶಿಕ್ಷೆ ಪ್ರಕಟ ಆಗಿದೆ ಅತ್ಯಾಚಾರಿ ಪ್ರಜ್ವಲ್ ರೇವಣ್ಣ ಅವರಿಗೆ. ನಿಜಕ್ಕೂ ಇದು ದೇಶದ ಇತಿಹಾಸದಲ್ಲೇ ಒಂದು ಐತಿಹಾಸಿಕ ತೀರ್ಪಾಗಿದೆ ಅನ್ನುವಂಥ ಚರ್ಚೆ ಆಗ್ತಿದೆ ಸರ್. ಇದು ನಿಜನಾ ಹೇಗೆ? ಏನಕ್ಕೆ ಐತಿಹಾಸಿಕ ತೀರ್ಪು ಅಂತ ಹೇಳಿದ್ರೆ, ಇವಾಗ ನೋಡಿ ಎಷ್ಟು ಜನ ರಾಜಕೀಯದವ್ರ ಮೇಲೆ ಕೇಸ್ಗಳಿದೆ, ಅದು ಯಾವ ರೀತಿ ಕೇಸ್ಗಳು ಹೋಗ್ತಾ ವೀಕ್ ಆಗ್ತವೆ. ಅದರಲ್ಲೂ ಈ ತರ ಸ್ಪೆಷಲ್ ಕೇಸ್ ಇದು ಆಕ್ಚುಲಿ ಇದು ರೇರ್ ಕೇಸ್ ಕೂಡ ಅಂತಾನೂ ಹೇಳ್ಬೋದು. ಯಾಕಂದ್ರೆ ಇದು ಯಾವ ವಿಕ್ಟಿಮ್ ಇಂದ ಕೂಡ ಹೊರಗಡೆ ಬೆಳಕಿಗೆ ಬಂದಿದ್ದಲ್ಲ. ಅವರು ಮಾಡಿರ್ತಕ್ಕಂತ ಕೆಲಸ ಅದೇನೋ ಸೀಕ್ರೆಟ್ ಪೆನ್ ಡ್ರೈವ್ ಅವ್ರು ಏನ್ ಇಟ್ಕೊಂಡಿದ್ರು ಬೇರೆಯವ್ರನ್ನ ಹೆದರ್ಸಕ್ಕೆ ಅಂತ ಹೇಳ್ಬಿಟ್ಟು ಅದೇ ಪೆನ್ ಡ್ರೈವ್ ಅವ್ರಿಗೆ ಮುಳುವಾಗಿ ಅದರಿಂದ ಹೊರಗಡೆ ಬಂದಂತ, ಇದ್ರಲ್ಲಿ ಯಾವ ವಿಕ್ಟಿಮು ಕೂಡ ಬಂದು ಕಂಪ್ಲೇಂಟ್ ದೂರು ಕೊಟ್ಟಿಲ್ಲ ಇದರಲ್ಲಿ. ಕರೆಕ್ಟ್. ಸೊ ಇದೆಲ್ಲ ಈ ಪೆನ್ ಡ್ರೈವ್ ಮುಖಾಂತರ ಏನು ಹೊರಗಡೆ ಬಂದು ಆವಾಗ ಈ ವಿಕ್ಟಿಮ್ ಅವರಿಗೆ ದೂರನ್ನ ದಾಖಲು ಮಾಡಿಕೊಂಡು ಟ್ರಯಲ್ ನಡೆದು ಹಲವಾರು ಸಾಕ್ಷಿಗಳನ್ನ ವಿಚಾರಣೆ ಮಾಡಿ ಇದರಲ್ಲಿ ಪ್ರಬಲವಾದ ಸಾಕ್ಷಿ ಪ್ರಾಸಿಕ್ಯೂಷನ್ ಪರವಾಗಿ ಇದ್ದಿದ್ರಿಂದ ಮಾನ್ಯ ನ್ಯಾಯಾಲಯ ಅವ್ರನ್ನ ತೃಪ್ತಿ ಅಂತ ಹೇಳ್ಬಿಟ್ಟು ಹೇಳ್ತು. ಹಾಗೆ 10 ವರ್ಷದಿಂದ ಮೇಲ್ಪಟ್ಟು ಶಿಕ್ಷೆಯನ್ನ ಕೊಡುವಂತಹ ಅಧಿಕಾರ ಮಾನ್ಯ ನ್ಯಾಯಾಲಯಕ್ಕಿತ್ತು. ಅಂದ್ರೆ ಜೀವ ಅಂದ್ರೆ ಲೈಫ್ ಲಾಂಗ್ ಇಂಪ್ರಿಸನ್ಮೆಂಟ್ ಕೂಡ ಅದರಲ್ಲಿ ಮ್ಯಾಕ್ಸಿಮಮ್ ಪನಿಷ್ಮೆಂಟು. ಇದರಲ್ಲಿ ಮಾನ್ಯ ನ್ಯಾಯಾಲಯ ಯಾವುದೇ ಕನಿಕರ ಕೂಡವನ್ನ ತೋರಿಸ್ತಲೇ ಮ್ಯಾಕ್ಸಿಮಮ್ ಇಂಪ್ರಿಸನ್ಮೆಂಟ್ ಏನಿದೆ ಅದನ್ನ ಮಾಡಿದೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ನಿಜ ಸರ್. ಈಗ ಇನ್ನೊಂದು ಪ್ರಮುಖವಾದಂಥ ವಿಚಾರ, ಈ ಸೆಕ್ಷನ್ಗಳು ಸರ್ 376 NK ಇದೆ, ಈ ಎರಡೂ ಸೆಕ್ಷನ್ಗಳೇನಿದಾವಲ್ಲ, ಈ ಬಲವಾದಂಥ ಸೆಕ್ಷನ್ಗಳನ್ನ ಹಾಕಿರೋದು, ಅದರ ಜೊತೆಗೆ ಈಗ SIT ಸಲ್ಲಿಸಿರುವಂಥ ಚಾರ್ಜ್ ಶೀಟ್ನ ಅಂಶಗಳು ಇವೆಲ್ಲವೂ ಕೂಡ ಈ ಥರದ ಒಂದು ಕಠಿಣ ಶಿಕ್ಷೆಗೆ ಅನುಕೂಲ ಮಾಡಿಕೊಡ್ತಾ ಅಂತ. ನೋಡಿ, ಇದು ಸೆಕ್ಷನ್ ಅಂದ್ರೆ ಅಪರಾಧ ಇವಾಗ ಏನಾಗಿದೆ, ಇದು ಬಲಾತ್ಕಾರ ಅಂತ ಹೇಳ್ಬಿಟ್ಟು. ಓಕೆ, ಒಬ್ಬ ಸಂಸದನಾಗಿ ಅಂದ್ರೆ ತನ್ನ ಹುದ್ದೆಯಲ್ಲಿ ಇದ್ಕೊಂಡು ಒಂದು ಕೆಳವರ್ಗದವ್ರನ್ನ ಅಥವಾ ಮನೆ ಕೆಲಸದವ್ರನ್ನ ಇರ್ಬೋದು, ಯಾರನ್ನೇ ಆಗ್ಲಿ ಹೆದರ್ಸಿ ಬೆದರಿಸಿ ಅವರಿಗೆ ಅತ್ಯಾಚಾರ ಮಾಡಿ ಸೊ ಅವರಿಗೆ ನಿರಂತರವಾಗಿ ಶೋಷಣೆ ಮಾಡಿರ್ತಕ್ಕಂಥಗೆ ಹಾಗಾಗಿ 376 ಇದರಲ್ಲಿ ಈ ಕೇಸಲ್ಲಿ ದಾಖಲು ಮಾಡಿದ್ದಾರೆ. ಬೇರೆ ಎಲ್ಲ ಸೆಕ್ಷನ್ಗಳಿಗೆ ಹೋಲಿಸ್ಕೊಂಡ್ರೆ 376 ಇದು ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಇರತಕ್ಕಂಥ ಅಫೆನ್ಸು. ಸೊ ಮೈನ್ ಸಾಕ್ಷಿ ಇದ್ದಿದ್ದು ಇದರಲ್ಲಿ ಅಂದ್ರೆ ನಿಮಗೆ ಎಲೆಕ್ಟ್ರಾನಿಕ್ ಎವಿಡೆನ್ಸ್, ಕರೆಕ್ಟ್, ಮುಖಾಂತರ ಏನ್ ವಿಡಿಯೋ ಇತ್ತು ಇದರಲ್ಲಿ ಪ್ರಾಸಿಕ್ಯೂಷನ್ ಅವರು ಅಂತ ಅಂದ್ರೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್, ಎಸ್ಪೆಷಲಿ ಇದರಲ್ಲಿ ಶೋಭಾ ಅವರು ಅಂತ ಹೇಳ್ಬಿಟ್ಟು ಲೇಡಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ತುಂಬಾ ಚೆನ್ನಾಗಿ ಇನ್ವೆಸ್ಟಿಗೇಟಿಂಗ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ತಿಳಿದು ಬಂತು. ಯಾಕಂದ್ರೆ ಒಬ್ಬ ವ್ಯಕ್ತಿಯ ವಿಡಿಯೋ ಇಟ್ಕೊಂಡು ಒಂದು ಕೇಸನ್ನ ನೀವು ಚಾರ್ಜ್ ಶೀಟ್ ಮಾಡಬೇಕು ಅಂತಂದ್ರೆ ಅದು ಅಸಾಮಾನ್ಯ ಕೆಲಸ. ಒಬ್ಬ ದಿಟ್ಟ ಮಹಿಳೆ ಆಗಿ ಒಬ್ಬ ಮಹಿಳಾ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಅವರು ಈ ಕೇಸಲ್ಲಿ ತಮ್ಮ ತನಿಖೆಯನ್ನು ಪೂರ್ಣಗೊಳಿಸಿ ಒಬ್ಬ ಆರೋಪಿಗೆ ಶಿಕ್ಷೆ ಬರೋ ಹಾಗೆ ಮಾಡಿದಾರಲ್ಲ, ಅವರಿಗೆ ನಾನು ಧನ್ಯವಾದವನ್ನ ಹೇಳ್ತೇನೆ. ಎರಡನೇದು, ಇದು ಮೊದಲನೇ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಪು. ಮುಂದಿನ ನ್ಯಾಯಾಲಯ ಬಂದ್ಬಿಟ್ಟು ಉಚ್ಚ ನ್ಯಾಯಾಲಯದಲ್ಲಿ ಇವಾಗ ಯಾವುದೇ ಕೂಡ ಸ್ಪೆಷಲ್ ಬೆಂಚ್ ಇಲ್ಲ. ಯಾಕಂದ್ರೆ ಇವಾಗ ಇದು ಸ್ಪೆಷಲ್ ಕೋರ್ಟ್ ಫಾರ್ MLA ಅಂಡ್ MP. ಯಾವುದೇ ಅಪೀಲ್ ಬರಬೇಕು ಅಂತ ಹೇಳಿದ್ರೆ ಅದಕ್ಕೂ ಕೂಡ ಸ್ಪೆಷಲ್
ಕೋರ್ಟ್ ಅಲ್ಲಿ ಬೆಂಚ್ ಅನ್ನ ಕಾನ್ಸ್ಟಿಟ್ಯೂಟ್ ಮಾಡಬೇಕು. ನಮ್ಮ ಹೈಕೋರ್ಟ್ ಅಲ್ಲಿ ಇದುವರೆಗೂ ಕೂಡ ಯಾವುದೇ ಸ್ಪೆಷಲ್ ಬೆಂಚ್ ಇನ್ನು ಕಾನ್ಸ್ಟಿಟ್ಯೂಟ್ ಆಗಿಲ್ಲ. ಹಾಂ ಹಾಂ ಸೊ ಇದೇ ಮೊದಲ ಪ್ರಕರಣ ಅನ್ಸುತ್ತೆ. ಅಂದ್ರೆ ಈ ತರ ಕೇಸ್ಗಳಿಗೆ MLA MP ಅಪೀಲ್ ಅಲ್ಲಿ ಕನ್ವಿಕ್ಷನ್ ಮೇಲೆ ಡಿವಿಷನ್ ಬೆಂಚ್ ನ ಫಾರ್ಮ್ ಮಾಡಬೇಕಾಗಿರೋದು ಇದೇ ಮೊದಲ ಪ್ರಕರಣಕ್ಕೆ ನಮ್ಮ ಕರ್ನಾಟಕ ಹೈಕೋರ್ಟ್ ಅಲ್ಲಿ ಇವಾಗ ಸ್ಪೆಷಲ್ ಬೆಂಚ್ ನ ಕಾನ್ಸ್ಟಿಟ್ಯೂಟ್ ಮಾಡಬೇಕು. ಅದು ಮಾಡಿದ್ಮೇಲೆ ಅವರು ಅಪೀಲ್ ಹಾಕ್ಬೇಕು. ಅಪೀಲ್ ಹಾಕಿದ್ಮೇಲೆ ಲೋಯರ್ ಕೋರ್ಟ್ಸ್ ರೆಕಾರ್ಡ್ಸ್ ಪ್ರಕಾರ ಅವರು ಈ ಮಾನ್ಯ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಪು ಸರಿನೋ ತಪ್ಪುನ ಅಂತ ಹೇಳ್ಬಿಟ್ಟು ಮಾನ್ಯ ಉಚ್ಚ ನ್ಯಾಯಾಲಯ ಮುಂದೆ ಡಿಸೈಡ್ ಮಾಡಬೇಕು. ಆದ್ರೆ ಅಟ್ ಪ್ರೆಸೆಂಟ್ ಇವಾಗ ಏನ್ ನ್ಯಾಯಾಲಯ ದೋಷಿ ಅಂತ ಹೇಳ್ಬಿಟ್ಟು ಅವರಿಗೆ ತೀರ್ಮಾನ ಮಾಡಿದೆ ಮತ್ತೆ ಅವರಿಗೆ ಶಿಕ್ಷೆಯನ್ನ ಕೊಟ್ಟಿದೆ. ಓಕೆ, ಅದು ಒಬ್ಬ ವಕೀಲನಾಗಿ ಹೇಳ್ತೀನಿ ಅಂತಂದ್ರೆ ಮಾನ್ಯ ನ್ಯಾಯಾಲಯದ ಏನು ಆದೇಶಕ್ಕೆ ಬರುತ್ತೆ ಅದಕ್ಕೆ ಗೌರವನ ಕೊಡಬೇಕು, ಅದನ್ನ ಒಪ್ಕೋಬೇಕು. ಯಾರೇ ಆಗ್ಲಿ, ಅವ್ರ ಸಂಸದನ ಆಗಿರ್ಲಿ, ಸಾಮಾನ್ಯ ನಾಗರಿಕ ಆಗಿರ್ಲಿ, ಅದ್ರ ಆದೇಶಕ್ಕೆ ತಲೆಬಾಗಬೇಕಾಗುತ್ತೆ. ಅವ್ರು ಎಂತ ದೊಡ್ಡ ಪೊಲಿಟಿಷಿಯನ್ ಆಗಿರ್ಬೋದು, ರಾಜಕಾರಣಿ ಕುಟುಂಬನೇ ಇರ್ಬೋದು. ಆದ್ರೆ ಯಾರೂ ನ್ಯಾಯಾಲಯದ ಆದೇಶಕ್ಕೆ ಅಂದ್ರೆ ನಾನು ತಲೆಬಾಗಲ್ಲ ಅಥವಾ ನನಗಿದು ಸರಿ ಇಲ್ಲ ಅಂತ ಹೇಳಕ್ ಬರಲ್ಲ. ಆದೇಶ ಬಂದಿದೆ, ತಲೆಬಾಗ ಅಂತ ಪರಿಸ್ಥಿತಿ ಬಂದಿದೆ. ನಿಜ ನಿಜ ಸರ್. ಇನ್ನೊಂದು, ಜೀವಾವಧಿ ಶಿಕ್ಷೆಯಾದರೆ ಜಾಮೀನು ಅನ್ವಯವಾಗುತ್ತಾ ಅನ್ನೋದು ಪ್ರಶ್ನೆ ಬರುತ್ತೆ ಸರ್ ಇಲ್ಲಿ. ನೋಡಿ, ಜೀವಾವಧಿ ಶಿಕ್ಷೆಯಲ್ಲೂ ಕೂಡ ಜಾಮೀನು ಕೊಡಬಾರ್ದು ಅಂತ ಹೇಳ್ಬಿಟ್ಟು ಯಾವುದೇ ಕಾನೂನು ಇಲ್ಲ. ಓಕೆ, ಅಂದ್ರೆ ಇವಾಗ ಒಬ್ಬನಿಗೆ ಜೀವಾವಧಿ ಶಿಕ್ಷೆ ಆಗಿದೆ, ಇಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಗೆ ನೀನು ಅಪೀಲ್ ಟೈಮಲ್ಲಿ ಜಾಮೀನು ಕೊಟ್ರೆ ಮುಂದೆ ಬೇರೆ ರೀತಿ ಅವನು ಪ್ರಭಾವಿ ವ್ಯಕ್ತಿಯಾಗಿದ್ದು ಮತ್ತೆ ಏನಾದ್ರು ತನ್ನ ಪ್ರಭಾವನ ಬಳಸಿ ಅಥವಾ ಡಿಲೇ ಮಾಡ್ಬೋದು ಪ್ರೊಸೀಡಿಂಗ್ಸ್ನ, ಅಥವಾ ಇನ್ನು ಯಾವುದೇ ರೀತಿ ಬೇರೆ ರೀತಿ ಎಸ್ಕೇಪ್ ಆಗ್ಬಹುದು. ಓಕೆ, ಸೊ ಹಾಗಾಗಿ ಅಥವಾ ಇನ್ನು ಬಾಕಿ ಪ್ರಕರಣಗಳು ಉಳಿದಿದೆ, ಇನ್ನೂ 3 ಪ್ರಕರಣ ಉಳಿದಿದೆ, ಅದ್ರ ಮೇಲೆ ಪರಿಣಾಮ ಬೀರ್ಬೋದು ಅಂತ ಹೇಳ್ಬಿಟ್ಟು ಈ ತರ ಕೇಸ್ಗಳಲ್ಲಿ ಸಾಮಾನ್ಯವಾಗಿ ಇಂಟರ್ಫಿಯರ್ ಆಗಲ್ಲ. ಅದು ಉಚ್ಚ ನ್ಯಾಯಾಲಯಕ್ಕೆ ಬಿಟ್ಟಂತ ವಿವೇಚನಾಧಿಕಾರ. ನಿಜ 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 ಸರ್. ಇನ್ನೊಂದು ಅಂದರೆ ಗರಿಷ್ಠ 10 ವರ್ಷ ಶಿಕ್ಷೆ ಆಗ್ಬೋದು ಅಥವಾ ಜೀವಾವಧಿ ಆಗ್ಬೋದು ಅನ್ನುವಂಥದ್ದನ್ನು ನಾವು ಅಲ್ಲಿ ನೋಡ್ತಾ ಇದ್ವಿ ಸರ್. ಅಂದರೆ ಆ ರೀತಿ ಚರ್ಚೆಗಳನ್ನು ಮಾಡ್ತಾ ಇದ್ವಿ ಆ ಸೆಕ್ಷನ್ಗಳನ್ನ ನೋಡಿದಾಗ. ಅಂದರೆ ಇಂತಹ ಒಂದು ಕಠಿಣ ಶಿಕ್ಷೆಯನ್ನು ಜಡ್ಜ್ ಅವ್ರು ನೀಡಿದ್ದಾರೆ ಅಂತ ಹೇಳಿದ್ರೆ ಅವರ ವಿವೇಚನೆ ಕೂಡ ಇಲ್ಲಿ ಬಹಳ ಮುಖ್ಯ ಆಗಿದೆ ಅಂತ ಅನ್ಸುತ್ತಾ? ಹೌದು, ಇವಾಗ ನೋಡಿ, ನೆನ್ನೆ ಶಿಕ್ಷೆಯನ್ನ ಅಂದ್ರೆ ಶಿಕ್ಷೆ ಅಂತಂದ್ರೆ ಇವರು ತಪ್ಪಿತಸ್ಥ ಅಂತ ಹೇಳ್ಬಿಟ್ಟು ಮಾನ್ಯ ನ್ಯಾಯಾಲಯ ತೀರ್ಪನ್ನ ನೀಡ್ತು. ಹೌದು, ಆ ತೀರ್ಪು ನೀಡಿದ ಮೇಲೆ ಶಿಕ್ಷೆಯ ಪ್ರಮಾಣವನ್ನ ನಿಗದಿ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ಹಿಯರಿಂಗ್ ಕೂಡ ಇಟ್ಕೊಂಡಿತ್ತು. ಓಕೆ, ಅಂದ್ರೆ ಈ ಶಿಕ್ಷೆಯ ಪ್ರಮಾಣವನ್ನ ನಿಗದಿ ಮಾಡ್ಬೇಕಾದ್ರೆ ಕೆಲವೊಂದು ಕ್ರೈಟೀರಿಯಾ ಇದೆ. ಫಾರ್ ಎಕ್ಸಾಂಪಲ್, ಯಾರಾದರೂ ವ್ಯಕ್ತಿಯೊಬ್ಬ ಒಂದು 70 ವರ್ಷ 80 ವರ್ಷ ಇರ್ತಾರೆ, ಅಂತ ಸಂದರ್ಭದಲ್ಲಿ ಗೊತ್ತಾಗಿನೋ ಗೊತ್ತಾಗ್ದಿಲ್ಲೋ ಒಂದು ಅಪರಾಧ ಆಗಿರುತ್ತೆ. ಸೊ ಹಾಗಾಗಿ ಗರಿಷ್ಠ ಪ್ರಮಾಣದ ಏನಾದ್ರು ಶಿಕ್ಷೆಯನ್ನ ಕೊಟ್ರೆ ಅಂತ ವ್ಯಕ್ತಿಗೆ, ಯಾಕಂದ್ರೆ ಜೀವನ ಇರೋದೇ ಇನ್ನೊಂದು 5-10 ವರ್ಷ ಇರ್ತದೆ ಅಂತ ಸಂದರ್ಭದಲ್ಲಿ ಕೆಲವೊಂದು ಸಮಯದಲ್ಲಿ ನ್ಯಾಯಾಲಯ ಅದನ್ನ ಅಂದ್ರೆ ಎಷ್ಟು ಮಿನಿಮಮ್ ಸೆಂಟೆನ್ಸ್ ಏನಿರುತ್ತೆ ಅಂತ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಇರುತ್ತೆ. ಈ ಕೇಸಲ್ಲಿ ಮಾನ್ಯ ನ್ಯಾಯಾಲಯ ಎಷ್ಟು ಮ್ಯಾಕ್ಸಿಮಮ್ ಏನ್ ಪರಿಮಿತಿ ಇದೆ ಅದರಲ್ಲಿ ಮ್ಯಾಕ್ಸಿಮಮ್ ಇಂಪ್ರಿಸನ್ಮೆಂಟ್ ಕೊಟ್ಟಿದೆ. ಅಂದ್ರೆ ಬೇರೆ ಏನೇನು ಅವರು ವಾದ ಮಂಡನೆ ಮಾಡಿದ್ದಾರೆ, ಈ ವ್ಯಕ್ತಿಗೆ ಯಾಕೆ ಕಡಿಮೆ ಶಿಕ್ಷೆಯನ್ನ ಕೊಡಬೇಕು ಅನ್ನೋಂತ ಏನ್ ವಾದ ಮಂಡನೆ ಮಾಡಿದ್ರು ಅಪರಾಧಿ ಪರ ವಕೀಲರು, ಅದ್ರ ಯಾವ್ದನ್ನು ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಮ್ಯಾಕ್ಸಿಮಮ್ ಇಂಪ್ರಿಸನ್ಮೆಂಟ್ ಕೊಟ್ಟಿದೆ ಅಂತ ಬಿಟ್ಟು ಹೇಳ್ಬೋದು. ನಿಜ ನಿಜ ಸರ್. ಇನ್ನು ಕ್ಷಮಾದಾನಕ್ಕೂ ಕೂಡ ಇಲ್ಲಿ ಅವಕಾಶ ಇಲ್ಲ ಅಂತ ಕೇಳ್ಪಟ್ವಿ ಸರ್. ಕ್ಷಮಾದಾನದ ಬಗ್ಗೆ ಅದು ಕ್ಷಮಾದಾನ ನೋಡಿ, ನಿಮಗೆ ಡೆತ್ ಸೆಂಟೆನ್ಸ್ ಏನಾರ ಆಗಿದ್ರೆ ಅಂತ ಸಂದರ್ಭದಲ್ಲಿ ನಿಮಗೆ ಕ್ಷಮಾದಾನ ಬರುತ್ತೆ. ಓಕೆ, ಸೊ ಹಾಗೇನಾರು ಈ ತರ ಅಫೆನ್ಸ್ಗಳಿಗೆ ನೀವು ಕ್ಷಮಾದಾನ ಕೊಡ್ತಾ ಹೋದ್ರೆ ಎಲ್ಲರೂ ಕೂಡ ಒಂದೊಂದ್ಸಲ ಅಫೆನ್ಸ್ ನ ಮಾಡ್ಬಿಟ್ಟು ಕ್ಷಮಾದಾನ ಕೊಡಿ ಅಂತಾನೆ ಬರ್ತಾರೆ. ಕರೆಕ್ಟ್. ಲೈಫಲ್ಲಿ ಒಂದ್ಸಲ ಕ್ಷಮಾದಾನ ಕೊಟ್ಟರೆ ಸಾಕಲ್ಲ ಒಬ್ಬ ಅಪರಾಧಿಗೆ. ನಿಜ ನಿಜ. ಸೊ ನಮ್ಮ ದೇಶದಲ್ಲಿ 140 ಕೋಟಿ ಜನಸಂಖ್ಯೆ ಇದ್ರೆ 140ರಲ್ಲಿ ಒಂದು 50 ಕೋಟಿ 60 ಕೋಟಿ ಪುರುಷರು ಇದ್ರೆ ಅಂದ್ರೆ 60 ಕೋಟಿ ಅಫೆಕ್ಟ್ ಆಗ್ಬಿಡುತ್ತೆ ಅಂತ. ನಿಜ 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 ಸರ್. ಇನ್ನೊಂದು, ಹಾಗಾಗಿ ಕೇಸಲ್ಲಿ ಕ್ಷಮಾದಾನ ಕೊಡ್ಲಿಕ್ಕೆ ಅದು ಅವಕಾಶ ಇಲ್ಲ. ಓಕೆ ಸರ್. ಈಗ ಪ್ರಜ್ವಲ್ ರೇವಣ್ಣ ಅವರ ಈಗ ಒಂದು ಕೆ ಆರ್ ನಗರದ ಒಂದು ಕೇಸ್ ಸರ್. ಇದು ಆ ಕೇಸಿಗೆ ಸಂಬಂಧಪಟ್ಟದ್ದು. ಆ ಮಹಿಳೆಯನ್ನು ಕಿಡ್ನಾಪ್ ಮಾಡಿಸಿದ್ದು, ಜೊತೆಗೆ ಬೆದರಿಕೆಗಳನ್ನು ಹಾಕಿದ್ದು, ಇದೆಲ್ಲವೂ ಕೂಡ ಸಾಕಷ್ಟು ಎಫೆಕ್ಟ್ ಆಗಿರ್ಬೋದು. ಇದ್ರ ಬಗ್ಗೆ ನಿಮ್ಮ ಹತ್ರ ಮಾಹಿತಿನ ತೆಗೆದುಕೊಳ್ತೀನಿ ಸರ್. ನೋಡಿ, ಈಗ ಹಿರಿಯ ವಕೀಲರು ದಿಲೀಪ್ ಕುಮಾರ್ ಸರ್ ಹೇಳ್ತಾ ಇದ್ರು, ಇಲ್ಲಿ ಹೈಕೋರ್ಟ್ಗೆ ಹೋಗ್ಲಿಕ್ಕೂ ಕೂಡ ಅವ್ರಿಗೆ ಅವಕಾಶಗಳಿದ್ದಾವೆ, ಆದರೆ ಮತ್ತು ಬೆಂಚ್ಗಳನ್ನು ಕೂಡ ಅಲ್ಲಿ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಇದ್ರು. ದಿಲೀಪ್ ಕುಮಾರ್ ಸರ್, ಈಗ SITಗೆ ರಚನೆ ಆಗಿದ್ದು ನಾವು ನೋಡಿದರೆ ಏಪ್ರಿಲ್ 28, 2024 ಕೇಸ್ FIR ಆಗುತ್ತೆ.
ಇವರು ಜರ್ಮನಿಗೆ ಎಸ್ಕೇಪ್ ಆಗಿರ್ತಾರೆ, ಆಟೋಮೆಟಿಕ್ಲಿ ಸರ್ಕಾರ ಮಹತ್ವದ ತೀರ್ಮಾನ ಕೈಗೊಳ್ಳುತ್ತೆ SIT. ಅಂದರೆ ಸರ್ಕಾರದ್ದು ಕೂಡ ಇದರಲ್ಲಿ ಬಹುಮುಖ್ಯ ಪಾತ್ರ ಇದೆ ಅಂತ ಅನಿಸ್ತಾ ಇದೆಯಲ್ಲ ಸರ್, ಪರಿಣಾಮಕಾರಿಯಾಗಿ? ನೋಡಿ, ಅಂದ್ರೆ ಇವಾಗ ಅವ್ರು ಏನ್ ಜರ್ಮನಿಗೆ ಹೋಗಿದ್ರು, ಸೊ ಅದು ಪ್ರೀ ಪ್ಲಾನೋ ಅಥವಾ ಮೊದಲಿತ್ತು ಪ್ಲಾನೋ ಅದು ಡಿಫ್ರೆಂಟು. ಓಕೆ. ಒಂದು ಇನ್ನೊಂದು ಯಾವ ರೀತಿ ಡಿಫೆನ್ಸ್ ತಗೊಂಡಿದ್ರು ಅಂತ ಹೇಳಿದ್ರೆ, ಒಂದು ಚುನಾವಣೆ ಸಂದರ್ಭ ಬಂದಿರತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಪೆನ್ಡ್ರೈವ್ನ ಹಂಚಿಕೆ ಮಾಡಿ ನನ್ನನ್ನು ಸೋಲಿಸ್ಲಿಕ್ಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು. ಓಕೆ. ಎರಡು, ನನಗೆ ಜರ್ಮನಿ ನಿಗದಿತ ಅಂದ್ರೆ ಮೊದಲೇ ನನಗೆ ಅದು ಹೋಗ್ಲಿಕ್ಕೆ ಪ್ಲಾನ್ ಇತ್ತು, ಹಾಗಾಗಿ ನಾನು ಜರ್ಮನಿಗೆ ಹೋಗಿದ್ದೇನೆ ಅಂತ ಹೇಳ್ಬಿಟ್ಟು ಎರಡು. ಓಕೆ. ಸೊ ಜರ್ಮನಿಯಿಂದ ಹೋಗಿ ಬಂದಿದ್ದುಂಟು, ಮತ್ತೆ ಅಲ್ಲಿಂದ ಅವರು ಅರೆಸ್ಟ್ ಆದ್ರು. ಅರೆಸ್ಟ್ ಆದ್ಮೇಲೆ ಕೂಡ ತನಿಖೆ ಎಲ್ಲ ನಡೀತು. ಹಲವಾರು ಬಾರಿ ಅವರು ಬೇಲ್ಗೆ ಮನವಿ ಮಾಡ್ಕೊಂಡ್ರು, ಯಾವುದೇ ರೀತಿ ಬೇಲ್ ಕೂಡ ಸಿಕ್ಕಿರ್ಲಿಲ್ಲ. ಆದ್ರೆ ಈ ತನಿಖೆಯ ಈ ಹಂತ ಇದೆಯಲ್ಲ ಈ ಕೇಸಲ್ಲಿ, ಅಂದ್ರೆ ಸರ್ಕಾರದ್ದು ಕೂಡ ಇದರಲ್ಲಿ ಜವಾಬ್ದಾರಿ ತುಂಬಾ ಇದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ, ಒಬ್ಬ ಮಾಜಿ ಸಂಸದನ ಮೇಲೆ ಒಂದು FIR ಇದ್ದು, ಅದ್ರಲ್ಲೂ ಇವಾಗ ನಿಮಗೆ ನೋಡಿರ್ಬೋದು, ಹಲವಾರು ಕೇಸ್ಗಳಲ್ಲಿ ಒಂದು ಘಟನೆ ನಡೆದ ತಕ್ಷಣ ಇಮಿಡಿಯೇಟ್ ಕಂಪ್ಲೇಂಟ್ ಕೊಡ್ತಾರೆ, ಕರೆಕ್ಟ್, ಇಮಿಡಿಯೇಟ್ ಕೇಸ್ ಶುರುವಾಗುತ್ತೆ. ಆದ್ರೆ ಈ ಘಟನೆ ಯಾವಾಗ ನಡೆದಿದೆ, ಎಲ್ಲಿ ನಡೆದಿದೆ, ಸೊ ಅದಕ್ಕೆ ದೂರುದಾರ ಯಾರು, ಅದಕ್ಕೆ ಯಾರು ಏನಿದೆ ಸಾಕ್ಷಿ ಅನ್ನೋದು, ಅದನ್ನ ಸಾಕ್ಷಿ ತೆಗೆಯೋದೇ ಒಂದು ದೊಡ್ಡ ಚಾಲೆಂಜ್ ಆಗಿತ್ತು. ನಿಜ. ಸೊ ಇದರಲ್ಲಿ ನಿಮಗೆ ಡಿಜಿಟಲ್ ಎವಿಡೆನ್ಸ್ ಅಂತ ಹೇಳಿದ್ರೆ, ಇವಾಗ ನೋಡಿ ಎಲ್ಲಿ ಘಟನೆ ನಡೀತು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ, ಓಕೆ, ಅದೇ ಜಾಗಕ್ಕೆ ಹೋಗಿ ಅಲ್ಲಿನ ಚಿತ್ರೀಕರಣ ಮಾಡಿ ಮತ್ತೆ ಇಲ್ಲಿ ವಿಡಿಯೋದಲ್ಲಿ ಇರ್ತಕ್ಕಂತಹ ಸ್ಥಳವನ್ನ, ಅಲ್ಲಿರ್ತಕ್ಕಂಥ ಸ್ಥಳವನ್ನ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸ್ಕೊಟ್ಟು ಎರಡನ್ನೂ ಕೂಡ ಟ್ಯಾಲಿ ಮಾಡಿ ಅಲ್ಲಿರ್ತಕ್ಕಂಥ ವ್ಯಕ್ತಿ ಪ್ರಜ್ವಲ್ ರೇವಣ್ಣನೇ ಅಂತ ಹೇಳ್ಬಿಟ್ಟು ಒಂದು FSL ಒಪಿನಿಯನ್ ಅಂದ್ರೆ ಬಂದಿದೆ. ಆ ಬರೋವರೆಗೂ ತನಿಖೆಯನ್ನ ಮಾಡಿದಾರಲ್ಲ, ಅಂದ್ರೆ ಬರೋ ಮಟ್ಟಕ್ಕೆ. ಸೊ ಪ್ರತಿಯೊಂದು ಅಂಶ ಕೂಡ ಇವಾಗ ನಿಮ್ಗೆ ನೋಡಿ, ಇವಾಗಿನ AI ಟೆಕ್ನಾಲಜಿಲಿ ಏನ್ ಬೇಕಾದ್ರೂ ಕೂಡ ಕ್ರಿಯೇಟ್ ಮಾಡಬಹುದು. ಓಕೆ. ಅಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಪೂರ್ತಿ ಒಂದು ಏನು ವಿಡಿಯೋ ಆಗಿದೆ ಈ ವಿಕ್ಟಿಮ್ಗೆ ಸಂಬಂಧಪಟ್ಟಂತೆ, ನಿಜವಾದ ಸ್ಥಳಕ್ಕೆ ಹೋಗಿ ಅಲ್ಲಿನ ನಿಜವಾದ ಚಿತ್ರಣವನ್ನ ಚಿತ್ರೀಕರಣ ಮಾಡಿಕೊಂಡು ಇಲ್ಲಿರ್ತಕ್ಕಂಥ ವಿಡಿಯೋವನ್ನ ಎರಡೂ ಕೂಡ ಅಂದ್ರೆ ಕಂಪೇರ್ ಮಾಡಿ, ಸೊ ಒಂದು ಸಾಕ್ಷಿ ಕೊಟ್ಟಿದ್ದಾರೆ, ಹೌದು ಅಲ್ಲಿರ್ತಕ್ಕಂಥ ವ್ಯಕ್ತಿ ಪ್ರಜ್ವಲ್ ರೇವಣ್ಣ ಅವರೇ ಅಂತ ಹೇಳ್ಬಿಟ್ಟು. ನಿಮಗೆ ನೋಡಿರ್ಬೋದು, ಈ ಘಟನೆಯಲ್ಲಿ ಎಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ಮುಖ ಕೂಡ ಎಲ್ಲೂ ಇಲ್ಲ. ಕರೆಕ್ಟ್. ಆಯ್ತಾ? ಸೊ ಎಲ್ಲಿ ಒಬ್ಬ ವ್ಯಕ್ತಿಯ ಮುಖ ಇಲ್ಲ, ಆ ಸೋರ್ಸ್ ಯಾವಾಗ ಬಂತು, ಎಲ್ಲಿಂದ ಬಂತು, ಏನೂ ಇಲ್ಲ ಅಂದ್ರೆ ಎವಿಡೆನ್ಸ್. ಒಟ್ರಾಸಿ ವಿಡಿಯೋ ಸಿಕ್ಕಿದೆ, ವಿಡಿಯೋದಲ್ಲಿ ಸಿಕ್ಕಿರ್ತಕ್ಕಂಥ ವ್ಯಕ್ತಿ ಪ್ರಜ್ವಲ್ ರೇವಣ್ಣನೇ ಅಂತ ಹೇಳ್ಬಿಟ್ಟು ಅನ್ಕೋಬೇಕು. ಇನ್ನೊಂದು ವಿಕ್ಟಿಮ್ ಈ ಕೇಸಲ್ಲಿ ಥ್ರೂಔಟ್ ಅವರ ಕ್ರಾಸ್ ಎಕ್ಸಾಮಿನೇಷನ್ ತಮ್ಮ ಹೇಳಿಕೆಗೆ ಕರೆಕ್ಟ್ ಆಗಿ ಅಂದ್ರೆ ಬದ್ಧವಾಗಿ ಅವರು ಇದ್ರು. ಯಾವುದೇ ರೀತಿ ವ್ಯತಿರಿಕ್ತವಾಗಿ ಅಥವಾ ಹಾಸ್ಟೈಲ್ ಆಗೋದು ಅಥವಾ ಬೇರೆ ತರ ಸಾಕ್ಷಿ ಕೊಡೋದು ಮಾಡಲಿಲ್ಲ. ಅದನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಮಾನ್ಯ ರಾಜ್ಯ ಸರ್ಕಾರಕ್ಕಿತ್ತು. ಯಾಕಂದ್ರೆ ನೀವು ಗೊತ್ತಿರ್ಬೋದು, ವಿಕ್ಟಿಮ್ ನ ಕಿಡ್ನಾಪ್ ಮಾಡೋಂತ ಕೆಲಸ ಇರ್ಬೋದು, ಅಥವಾ ಅವ್ರನ್ನ ಟ್ಯಾಂಪರ್ ಮಾಡೋಂಥದ್ದು ಇರ್ಬೋದು, ಅಥವಾ ಅವರಿಗೆ ಇಂಡೈರೆಕ್ಟ್ ಆಗಿ ಪ್ರಭಾವ ಬೀರುವಂತ ಕೆಲಸ ಇರ್ಬೋದು. ಈ ರೀತಿ ಹಲವಾರು ಚಾನ್ಸಸ್ ಏನೇನು ಇರುತ್ತೆ. ಇವಾಗ ಒಬ್ಬ ವ್ಯಕ್ತಿ ಜೈಲಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ಇನ್ನೊಬ್ಬ ಹೊರಗಡೆ ಟ್ಯಾಂಪರ್ ಮಾಡಕ್ ಆಗಲ್ಲ ಅಂತಲ್ಲ. ಯಾಕಂದ್ರೆ ಅವರಿಗೆ ಸಾವಿರಾರು ಅಭಿಮಾನಿಗಳು ಇರ್ತಾರೆ, ಅವರ ಬೇರೆ ಸದಸ್ಯರು ಇರ್ತಾರೆ, ಅಥವಾ ಪಕ್ಷದ ಕಾರ್ಯಕರ್ತರು ಇರ್ತಾರೆ. ಸೊ ಅಂತ ಸಂದರ್ಭದಲ್ಲಿ ಈ ಪ್ರಾಸಿಕ್ಯೂಷನ್ ಸಾಕ್ಷಿಗಳನ್ನ ಹಿಡಿದಿಟ್ಟುಕೊಂಡು ಕೋರ್ಟ್ ಮುಂದೆ ನಿಲ್ಲಿಸಿ, ಅಂದ್ರೆ ಸರ್ಕಾರದ ಪರವಾಗಿ ಸಾಕ್ಷಿಯನ್ನ ಹೇಳಿಸಿ ಅವರ ಹೇಳಿಕೆಗೆ ಬದ್ಧವಾಗಿ ಇಟ್ಕೊಳ್ಳೋದು ಬಹಳ ಕಷ್ಟದ ಕೆಲಸ ಅಂತ ಹೇಳ್ತೀನಿ. ನಿಜ ನಿಜ. ಅದನ್ನ ರಾಜ್ಯ ಸರ್ಕಾರ ಮಾಡಿದೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ನಿಜ ಸರ್. ಇನ್ನೊಂದು, ಆ ವಿಕ್ಟಿಮ್ ಏನಿದ್ದಾರೆ, ಮನೆ ಕೆಲಸದ ಆಕೆ, ಅವರ ತಾಯಿಯ ವಯಸ್ಸಿನವರು, ಅವರ ಜೊತೆಗೆ ಬಲಾತ್ಕಾರ ಏನು ಮಾಡಿದ್ದಾರೆ. ಬಟ್ ಆ ವಿಡಿಯೋ ಇಲ್ಲದೆ ಇದ್ದಿದ್ರೆ ಕಷ್ಟ ಆಗ್ತಿತ್ತ ಹಾಗಾದರೆ ಈ ಪ್ರಕರಣದಲ್ಲಿ ಇಲ್ಲಿವರೆಗೂ ಬರಲಿಕ್ಕೆ ಅಂತ. ಯಾಕಂದರೆ 3-4 ವರ್ಷಗಳ ಹಿಂದೆ ಆಗಿರ್ಬೋದು ಅಥವಾ ವರ್ಷಗಟ್ಟಲೆ ಕಳೆದಿರ್ಬೋದು, DNA ಟೆಸ್ಟು ಅವೆಲ್ಲವೂ ಕೂಡ ಅದು ಸಾಧ್ಯ ಇತ್ತ ಅನ್ನೋದು ಹೇಗೆ? ನೋಡಿ, ಇದರಲ್ಲಿ DNA ಬರಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಯಾಕಂದ್ರೆ ನೀವೊಂದು 2-3-4 ವರ್ಷ ಹಿಂದಿನ ಘಟನೆಯನ್ನ ಇವಾಗ ಯಾವುದೋ ಒಂದು ಆಧಾರದ ಮೇಲೆ ನನ್ನ ತನಿಖೆಗೆ ಹೋದಾಗ ಇಲ್ಲಿ
ಸಾಕ್ಷಿ ಸಿಗುವಂತ ತುಂಬಾ ಕಡಿಮೆ ಇದೆ. ಹ್ಮ್ ನಿಮಗೆ ಈ ಕೇಸಿನ ಪ್ರಬಲ ಸಾಕ್ಷಿ ಅಂತಂದ್ರೆ ಅವಳು ದೂರು ನೀಡಿದ ಮಹಿಳೆ ಅಷ್ಟೇ. ಓಹೋ ಸೊ ಟೆಕ್ನಿಕಲ್ ಎವಿಡೆನ್ಸ್ ಏನಿದೆ ಇವೆಲ್ಲ ಸಾಂದರ್ಭಿಕ ಸಾಕ್ಷಿಗಳು ಅಷ್ಟೇ. ಹ್ಮ್ 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 ಸೊ ಈ ಕೇಸಿನ ನೀವು ನಿಜವಾಗ್ಲೂ ಈ ಕೇಸಿನ ಅಂದ್ರೆ ಏನು ಎವಿಡೆನ್ಸ್ ಆಗಿದೆ ಹ್ಮ್. ಅಂದ್ರೆ ಇವಾಗ ಮಾನ್ಯ ನ್ಯಾಯಾಲಯದ ಬಂದು ನಾವು ಅದ್ರ ಬಗ್ಗೆ ಕಾಮೆಂಟ್ ಮಾಡಕ್ ಆಗಲ್ಲ, ಓಕೆ ಆಯ್ತಾ. ಸೊ ಈ ಪ್ರಜ್ವಲ್ ರೇವಣ್ಣನ ಅಪರಾಧನ ಮಾಡಿರ್ಲೂಬಹುದು, ಮಾಡ್ದಲ್ಲೂ ಇರ್ಬೋದು ಅಂತ ಹೇಳ್ಬಿಟ್ಟು ಕೂಡ ಅಭಿಪ್ರಾಯ ಬರುತ್ತೆ ನೀವು ಎಂಟೈರ್ ಚಾರ್ಜ್ ಶೀಟ್ ನ ಓದಿದ್ರೆ. ಓಕೆ ಸೊ ಇವಾಗ ನ್ಯಾಯಾಲಯದ ಆದೇಶವನ್ನ ಗೌರವ ಮಾಡಬೇಕು, ಮುಂದಿನ ನ್ಯಾಯಾಲಯದ ಆದೇಶ ಏನ್ ಬರುತ್ತೆ ಅಂತ ಹೇಳ್ಬಿಟ್ಟು ಕೂಡ. ಯಾಕಂದ್ರೆ ಇವಾಗ ಘಟನೆ ಎಲ್ಲಿ ನಡೀತು ಅಂತ ಹೇಳಿದ್ದು ಅದು ಕೂಡ ಯಾವುದೇ ಪ್ರಜ್ವಲ್ ರೇವಣ್ಣ ಅವರಿಗೆ ಅಂದ್ರೆ ಸೇರಿದಂತ ಜಾಗ ಅಲ್ಲ, ಅದ್ಯಾರ್ದೋ ಮೂರನೇ ವ್ಯಕ್ತಿಗೆ ಇರ್ತಕ್ಕಂಥ ಜಾಗ. ಆ ಜಾಗದ ಮಾಲೀಕರನ್ನ ಕೂಡ ಯಾರು ಸಾಕ್ಷಿಗಳಾಗಿ ಮಾಡಿಲ್ಲ. ಸೊ ಅಕ್ಕಪಕ್ಕ ನೆರೆಹೊರೆಯವರು ಅಲ್ಲಿ ಬಂದು ಹೋಗ್ತಾ ಇದ್ದ ವಿಚಾರ ಅಥವಾ ಆ ಲೇಡಿ ಕೆಲಸ ಮಾಡ್ತಿದ್ದ ವಿಚಾರ ಕೂಡ ಯಾರು ಕೂಡ ಸಾಕ್ಷಿ ಹೇಳಿಲ್ಲ. ಹೌದು. ಸೊ ಪ್ಯೂರ್ಲಿ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಮುಖಾಂತರ ಮಾನ್ಯ ನ್ಯಾಯಾಲಯ ಈ ತೀರ್ಮಾನವನ್ನ ಕೊಟ್ಟಿದೆ ಅಂತ ಹೇಳ್ಬಿಟ್ಟು ಹೇಳ್ಬೋದು ಅಷ್ಟೇ. ಹ್ಮ್ 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 ಸಾಕ್ಷಿ ಮತ್ತೆ ಡಿಜಿಟಲ್ ಎವಿಡೆನ್ಸ್ ಏನಿದೆ, ಎಲೆಕ್ಟ್ರಾನಿಕ್ ಎವಿಡೆನ್ಸ್, ಓಕೆ ಈ ಆಧಾರದ ಮೇಲೆ ಎಫೆಕ್ಟಲ್ ಒಪಿನಿಯನ್ ಮೇಲೆ ಮಾನ್ಯ ನ್ಯಾಯಾಲಯ ಆರೋಪ ಸಾಬೀತಾಗಿದೆ ಅಂತ ಹೇಳ್ಬಿಟ್ಟು ತೀರ್ಪನ್ನ ಕೊಟ್ಟಿದೆ. ಸರ್, ಇನ್ನು ಪ್ರಾಸಿಕ್ಯೂಷನ್ ವಾದವನ್ನು ನೋಡಿದ್ರೆ ಆ ಒಂದು ಅಂಶಗಳು ಸರ್ ಅದು ಯಾವ ರೀತಿ ಅನಿಸ್ತು ಅಂತ ಹೈಲೈಟ್ಸ್ ನೋಡ್ತಾ ಇದ್ರೆ ಪ್ರಾಸಿಕ್ಯೂಷನ್ ಒಂದು ಎಫರ್ಟ್ಸ್ ಹೇಗೆ ಕಾಣಿಸ್ತಾ ಇತ್ತು ನಿಮಗೆ? ಸರ್ ನೀವು ನೋಡಿ, ಟ್ರಯಲ್ ಶುರುವಾದಾಗಿಂದ ಟ್ರಯಲ್ ಎಂಡ್ ಆಗೋವರೆಗೂ ಈ ಕೇಸಲ್ಲಿ ರಾಜ್ಯ ಸರ್ಕಾರ ಅಂದ್ರೆ ಈ ತನಿಖಾಧಿಕಾರಿಗಳು, ಇನ್ಸ್ಪೆಕ್ಟರು, ಓಕೆ ACP DCP ಅಂದ್ರೆ SP ಲೆವೆಲ್ ಇಂದ ಹಿಡಿದು ಪ್ರತಿದಿನ ಅಪ್ಡೇಟ್ ತಗೋತಾ ಇದ್ರು ಇವತ್ತು ಏನಾಗಿದೆ ಮಾನ್ಯ ನ್ಯಾಯಾಲಯದಲ್ಲಿ ಅಂತ ಹೇಳ್ಬಿಟ್ಟು. ಓಕೆ ಅಂದ್ರೆ ಈ ಕೇಸಿನ ಮಹತ್ವ ಮತ್ತೆ ಈ ಕೇಸಿನ ಜವಾಬ್ದಾರಿಯನ್ನ ಯಾವ ರೀತಿ ನಮ್ಮ ಅಧಿಕಾರಿಗಳು ನಿರ್ವಹಿಸಿದ್ದಾರೆ ಅನ್ನೋದು ಈ ಕೇಸಿನ ಈ ರಿಸಲ್ಟ್ ಬಂದಿದೆಯಲ್ಲ ಅದನ್ನ ನೋಡ್ಬಿಟ್ಟೆ ಹೇಳ್ಬೋದು. ನಾನು ಕೂಡ ಮಾನ್ಯ ನ್ಯಾಯಾಲಯದಲ್ಲಿ ಅಲ್ಲಿ ಅಂದ್ರೆ ಈ ಕೇಸಿಗೆ ಸಂಬಂಧಪಟ್ಟಂತೆ ಮಾನ್ಯ ನ್ಯಾಯಾಲಯದಲ್ಲಿ ಇರ್ಬೇಕಾದ್ರೆ ಕೆಲವೊಂದು ಬಾರಿ ನಾನು ಅಬ್ಸರ್ವ್ ಕೂಡ ಮಾಡಿದ್ದೆ. ಈ ಕೇಸಿನ ಪ್ರತಿಯೊಂದು ಸಾಕ್ಷಿನ ಆ ವಿಳಾಸದಿಂದ ಸೇಫ್ಟಿಯಾಗಿ ಕರ್ಕೊಬಂದು ಅವ್ರನ್ನ ಸಾಕ್ಷಿ ಹೇಳಿಸಿ ವಾಪಸ್ಸು ಸೇಫ್ಟಿಯಾಗಿ ಅವ್ರನ್ನ ಮನೆ ತಲುಪಿಸಿದ ಜವಾಬ್ದಾರಿ ಕೂಡ ಇವಾಗಿರ್ತು. ನೀವು ಯಾವ ಕೇಸಲ್ಲೂ ಅಂದ್ರೆ ಈ ತರ ಮುತುವರ್ಜಿನ ನೀವು ಅಧಿಕಾರಿಗಳು ನಾರ್ಮಲ್ ಆಗಿ ಮಾಡಲ್ಲ. ನಾರ್ಮಲ್ ಆಗಿ ಮಾಡಲ್ಲ. ಈ ಕೇಸಲ್ಲಿ ತುಂಬಾ ಸೆನ್ಸಿಟಿವ್ ಕೇಸ್ ಇರೋದ್ರಿಂದ ಆ ರೀತಿ ಮಾಡ್ಲೇಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಪ್ರಾಸಿಕ್ಯೂಷನ್ ಕೇಸಿಗೆ ತುಂಬಾ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರ ಏನ್ ಮುತುವರ್ಜಿ ಮಾಡ್ಬೇಕು ಅದನ್ನ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಸೂಕ್ತ ಫಲಿತಾಂಶ ಬಂದಿದೆ ಅಂತ ಹೇಳ್ಬೋದು. ನಿಜ. ಮತ್ತೆ ಬರ್ತೇನೆ ಸರ್ ನಿಮ್ಮ ಹತ್ರ, ಇನ್ನಷ್ಟು ಮಾತಾಡೋದಿದೆ. ಒಂದು ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ಅಖಾಡ ಮುಂದೆ ದಿಲೀಪ್ ಕುಮಾರ್ ಸರ್ ಮತ್ತೆ ಜಾಯ್ನ್ ಆಗಿದ್ದಾರೆ. ಸರ್, ಈಗ ಇನ್ನೊಂದು ಹೈಕೋರ್ಟ್ನಲ್ಲಿ ಈಗ ಆತ ಮೇಲ್ಮನವಿಯನ್ನು ಸಲ್ಲಿಸಿದ್ರೆ ಅಲ್ಲಿ ಹೇಗಿರುತ್ತೆ ಅಂತ, ಮತ್ತೆ ಅದು ಟ್ರಯಲ್ ಅದೇ ಮಾದರಿಯಲ್ಲಿ ನಡಿಬೇಕಾಗುತ್ತಾ ಹೇಗೆ ಅಂತ ಹೈಕೋರ್ಟ್ಗೆ ಹೋದ್ರೆ? ನೋಡಿ, ಹೈಕೋರ್ಟ್ ಅಲ್ಲಿ ಇವಾಗ ನಿಮಗೆ ಏನು ಅಪೀಲ್ ಹಾಕಿದ್ರೆ, ಸೊ ಅಪೀಲ್ ಹಾಕಿದ್ಮೇಲೆ ಅವರು ರಾಜ್ಯ ಸರ್ಕಾರಕ್ಕೆ ಅಂದ್ರೆ ಗೌರ್ಮೆಂಟ್ ನೋಟಿಸ್ ಕೊಡುತ್ತೆ. ನೋಟಿಸ್ ಕೊಟ್ಟ ನಂತರ ಮಾನ್ಯ ಕೆಳ ಹಂತದ ಏನ್ ನ್ಯಾಯಾಲಯ ಇವಾಗ ತೀರ್ಪು ಕೊಟ್ಟಿದೆಯಲ್ಲ ಅಲ್ಲಿನ ಪೂರ್ತಿ ರೆಕಾರ್ಡ್ ಅನ್ನ ಅವರು ಕಾಲ್ ಫಾರ್ ಮಾಡ್ತಾರೆ ಹೈಕೋರ್ಟ್ ಅಲ್ಲಿ. ಕಾಲ್ ಫಾರ್ ರೆಕಾರ್ಡ್ ಮಾಡ್ಬಿಟ್ಟು ಮತ್ತೆ ಅಲ್ಲಿರ್ತಕ್ಕಂಥ ಎಲ್ಲಾ ಎವಿಡೆನ್ಸು ಮತ್ತೆ ಡಾಕ್ಯುಮೆಂಟ್ಸ್ ನ ನೀವು ಪೇಪರ್ ಬುಕ್ ಮಾಡಿ ಫೈಲ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳುತ್ತೆ. ಸೊ ಪೇಪರ್ ಬುಕ್ ಅಂತ ಹೇಳಿದ್ರೆ ಇವಾಗ ಡಿವಿಷನ್ ಬೆಂಚ್ ಮುಂದೆ ಈ ಅಂದ್ರೆ ಅಬೌಟ್ ಲೈಫ್ ಇಂಪ್ರಿಸನ್ಮೆಂಟ್ ಎಲ್ಲ ಡಿವಿಷನ್ ಬೆಂಚ್ ಮುಂದೆ ಬರುತ್ತೆ. ಆ ಡಿವಿಷನ್ ಬೆಂಚ್ ಮುಂದೆ ಬರೋದಕ್ಕೆ ಯಾಕಂದ್ರೆ ಹೊರ ರಾಜ್ಯದಿಂದ ಯಾರಾದ್ರೂ ನ್ಯಾಯಾಧೀಶರು ಬಂದಿದ್ರೆ ಅವರಿಗೆ ಕನ್ನಡ ಅರ್ಥ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸೊ ಅಲ್ಲಿರ್ತಕ್ಕಂತಹ ಏನ್ ಕನ್ನಡ ಅಂಶಗಳನ್ನೆಲ್ಲ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡ್ಬೇಕಾಗತ್ತೆ. ಮತ್ತೆ ಕನ್ನಡ ಟೈಪ್ಡ್ ಅಂದ್ರೆ ಹ್ಯಾಂಡ್ ರಿಟನ್ ಕಾಪಿ ಏನೇ ಇದ್ರು ಕೂಡ ಅದನ್ನ ಟೈಪ್ಡ್ ಕಾಪಿ ಮಾಡಿ ಹಾಕ್ಬೇಕಾಗತ್ತೆ. ಈ ರೀತಿ ಪೇಪರ್ ಬೈಂಡಿಂಗ್ ಮಾಡಿಬಿಟ್ಟು ಕೋರ್ಟ್ಗೆ ಅಂದ್ರೆ ಪೂರ್ತಿ ಎಲ್ಲಾ ಕೋರ್ಟ್ ರೆಕಾರ್ಡ್ಗಳನ್ನ ಇವರು ಯಾರು ಅಪೀಲ್ ಹಾಕ್ತಾರೆ ಅವರಿಗೆ ನ್ಯಾಯಾಲಯ ನಿರ್ದೇಶನ ಕೊಡುತ್ತೆ, ನೀವು ಪೇಪರ್ ಬುಕ್ ನ ಫೈಲ್ ಮಾಡಿ ಅಂತ ಹೇಳ್ಬಿಟ್ಟು. ಆ ಪೇಪರ್ ಬುಕ್ ಫೈಲ್ ಮಾಡಿದ ಮೇಲೆ ಇದನ್ನ ಅಂದ್ರೆ ವಾದವನ್ನ ಕೇಳಿ, ಅಂದ್ರೆ ಯಾವುದೇ ರೀತಿ ಸಾಕ್ಷಿ ವಿಚಾರಣೆ ಆಗ್ಲಿ ಬೇರೆ ಯಾವ್ದು ಇರೋದಿಲ್ಲ, ಇವಾಗೆಲ್ಲ ಕಂಪ್ಲೀಟ್ ಆಗಿದೆ. ಓನ್ಲಿ ಅಂದ್ರೆ ಮಾನ್ಯ ಉಚ್ಚ ನ್ಯಾಯಾಲಯ ಈ ಕೆಳಗಡೆ ಇರತಕ್ಕಂತಹ ಸಾಕ್ಷಿಗಳ ಹೇಳಿಕೆ ಮತ್ತೆ ಅವ್ರದ್ದು ಕ್ರಾಸ್ ಎಕ್ಸಾಮಿನೇಷನ್ ಮತ್ತೆ ದಾಖಲಾತಿಯ ಆಧಾರದ ಮೇಲೆ ಎರಡೂ ಕಡೆ ವಾದವನ್ನ ಕೇಳಿ ಹೊಸದೇನಾರು ಫೈಂಡಿಂಗ್ ಕೊಡ್ಬಹುದಾ. ಅಂದ್ರೆ ಅಪೀಲ್ ಸ್ಟೇಜ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ
ಬರೀ ಪಾಯಿಂಟ್ ಆಫ್ ಲಾ ಮೇಲೆ ಹೋಗಲ್ಲ ಈ ರೀತಿ ಅಪೀಲಲ್ಲಿ. ಹ್ಮ್ ಇದು ಫಸ್ಟ್ ಅಪೀಲ್ ಆಗಿರೋದ್ರಿಂದ ಹ್ಮ್ ಮಾನ್ಯ ಕೆಳಹಂತದ ನ್ಯಾಯಾಲಯ ಯಾವ ರೀತಿ ಅಂದ್ರೆ ಆ, ಸಾಕ್ಷಿಯನ್ನ ಅವರು ತುಲನೆ ಮಾಡಿದ್ದಾರೆ, ಡಿಸ್ಕಸ್ ಮಾಡಿದ್ದಾರೆ, ಅದೇ ರೀತಿ ಕೂಡ ಮಾನ್ಯ ಉಚ್ಚ ನ್ಯಾಯಾಲಯ ಕೂಡ ಫಸ್ಟ್ ಅಪೀಲೇಟ್ ಕೋರ್ಟ್ ಆಗಿರೋದ್ರಿಂದ ಮಾಡಬೇಕಾಗತ್ತೆ. ಹ್ಮ್ ಹ್ಮ್ ಪ್ರತಿಯೊಂದು ಅಂಶವನ್ನೂ ಕೂಡ ವಾದವನ್ನ ಕೇಳಿ ಪರಿಗಣಿಸಿ ಓಕೆ ಕೆಳ ಹಂತದ ನ್ಯಾಯಾಲಯ ಮಾಡಿರ್ತಕ್ಕಂಥ ತೀರ್ಪು ಸರಿ ಇದೆಯೋ ಇಲ್ವೋ ಹ್ಮ್ ಅಂತ ಹೇಳ್ಬಿಟ್ಟು ತೀರ್ಮಾನಕ್ಕೆ ಬರೋಂಥ ಜವಾಬ್ದಾರಿ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಇವಾಗಿದೆ. ಸರ್, ಈಗ ಒಂದು ಚರ್ಚೆ ಆಗ್ತಾ ಇರೋದು, ನೀವು ಗಮನಿಸಿರ್ಬೋದು ಬಹುಶಃ ಇವತ್ತು 2:45ಗೆ ಶಿಕ್ಷೆ ಪ್ರಮಾಣ ಪ್ರಕಟ ಅಂತ ನಾವೆಲ್ಲ ನಿರೀಕ್ಷೆ ಮಾಡ್ತಾ ಇದ್ವಿ. 4:45 ಕೂಡ ವೇಟ್ ಮಾಡ್ತಿದ್ವಿ ಸರ್. ಆ ಟೈಮ್ ಇದೆಯಲ್ವಾ, ಸುಮಾರು 1-1.5 ಗಂಟೆ ವಿಳಂಬ ಆಗಿದ್ದಕ್ಕೆ ಬೇರೆ ಬೇರೆ ಚರ್ಚೆ, ಅಂದರೆ ಈಗ SIT ಮುಖ್ಯಸ್ಥರೇ ಹೇಳ್ತಾ ಇದ್ದಾರೆ, ಅಂದರೆ ಈ ಕುಟುಂಬ ಪ್ರಭಾವವನ್ನು ಹೇರುವಂತಹ ಪ್ರಯತ್ನವನ್ನು ಮಾಡಿತ್ತು ನ್ಯಾಯಾಧೀಶರ ಮೇಲೆ ಅನ್ನುವಂಥದ್ದು ಆರೋಪವನ್ನು ಮಾಡಿದ್ದಾರೆ. ಈ ಒಂದು ಸತ್ಯಾಸತ್ಯತೆಗಳ ಬಗ್ಗೆ ಸರ್. ಇಲ್ಲ, ಯಾವ ನ್ಯಾಯಾಲಯಕ್ಕೂ ಯಾವ ಕುಟುಂಬವಾಗ್ಲಿ ಪ್ರಭಾವ ಬೀರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಓಕೆ. ಯಾಕಂದ್ರೆ ಆ ರೀತಿ ಏನಾರ ವ್ಯವಸ್ಥೆ ನಮ್ಮಲ್ಲಿ ಇದ್ರೆ ಒಂದು ಕುಟುಂಬ ಒಂದು ನ್ಯಾಯಾಲಯದ ಮೇಲೆ ಪರಿಣಾಮ ಬೀರ್ಬೋದು ಅಂತ ಹೇಳ್ಬಿಟ್ಟು ಯಾವ ವ್ಯಕ್ತಿಗೂ ಕೂಡ ಮಾನ್ಯ ಅಂದ್ರೆ ಯಾವ ಸಮಾಜದ ನಾಗರಿಕರಿಗೂ ಕೂಡ ಮಾನ್ಯ ನ್ಯಾಯಾಲಯದ ಮೇಲೆ ನಂಬಿಕೆ ಹೊರಟೋಗ್ಬಿಡುತ್ತೆ. ನಿಜ. ಸೊ ಆ ರೀತಿ ಯಾರೇ ಅನ್ಕೊಂಡ್ರು ಅದು ತಪ್ಪು ಭಾವನೆ ಅಂತ ಹೇಳ್ಬಿಟ್ಟು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೇನಾರ ಇವರು ಅನ್ಕೊಂಡಿದ್ದೇನಾರು ನಿಜ ಆಗಿದ್ರೆ ಯಾಕೆ ಮಾನ್ಯ ನ್ಯಾಯಾಲಯ ಅವರಿಗೆ ಗರಿಷ್ಠ ಮಿತಿಯ ಅಂದ್ರೆ ಸಜೆಯನ್ನ ಕೊಡ್ತಾ ಇತ್ತು? ಕರೆಕ್ಟ್. ಹಾಗೇನಾರು ವ್ಯಕ್ತಿ ತನ್ನ ಇನ್ಫ್ಲೂಯೆನ್ಸ್ ಮಾಡ್ಬೇಕಂದ್ರೆ ಕನ್ವಿಕ್ಷನ್ ಆದ್ಮೇಲೆ ಒಬ್ಬ ವ್ಯಕ್ತಿ ಒಂದು ಮಾನ್ಯ ನ್ಯಾಯಾಲಯಕ್ಕೆ ಇನ್ಫ್ಲೂಯೆನ್ಸ್ ಮಾಡಕ್ಕಾಗತ್ತಾ? ಯಾಕೆ ಇಷ್ಟು ದಿನ ಆದ್ರೂ ಮಾಡಿಲ್ಲ? ಹೌದು. ಸೊ ಇದೆಲ್ಲ ಬರುತ್ತೆ. ಅಂದ್ರೆ ಯಾರು ಕೂಡ ಮಾನ್ಯ ನ್ಯಾಯಾಲಯ ಇಷ್ಟು ಗಂಟೆಗೆ ನಾನು ಶಿಕ್ಷೆನ ಪ್ರಕಟ ಮಾಡ್ತೀನಿ ಅಥವಾ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲ. ಅದಕ್ಕೆ ಒಬ್ಬ ನ್ಯಾಯಾಧೀಶರಿಗೆ ಹಲವಾರು ಕರ್ತವ್ಯ ಇರುತ್ತೆ. ಒಂದು ಕೇಸಲ್ಲಿ ಒಂದು ಜಡ್ಜ್ಮೆಂಟ್ ಮಾಡಿದಾಗ ಹೌದು, ಸೊ ಹಲವಾರು ಅಂಶಗಳನ್ನ ಪರಿಗಣಿಸಬೇಕಾಗುತ್ತೆ. ಹಲವಾರು ಉಚ್ಚ ನ್ಯಾಯಾಲಯದ ಮತ್ತೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ಕೂಡ ಅವರು ಪರಿಗಣಿಸಿ ಅದನ್ನೆಲ್ಲ ಈ ಕೇಸಿಗೆ ಯಾವ್ದು ಅಪ್ಲೈ ಆಗುತ್ತೆ ಅಪ್ಲೈ ಆಗಲ್ಲ ಅಂತ ಹೇಳ್ಬಿಟ್ಟು ಬರೆಯಂತ ಜವಾಬ್ದಾರಿ ಕೂಡ ನ್ಯಾಯಾಲಯಕ್ಕೆ ಇರೋದ್ರಿಂದ ಸಾಮಾನ್ಯವಾಗಿ ಇದು ಕಾಮನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್, ಇನ್ನೊಂದು ಈಗ ಏನ್ ಟೈಮ್ ತಗೊಂಡ್ರು ಇದನ್ನ ಶಿಕ್ಷೆಯನ್ನ ಪ್ರಕಟ ಮಾಡ್ಲಿಕ್ಕೆ ಅದು ನ್ಯಾಯಾಧೀಶರಿಂದ ಒತ್ತಡ ಏನಿರುತ್ತೆ ಅಂದ್ರೆ ಅಲ್ಲಿ ಕೆಲಸದ ಒತ್ತಡ ಓಕೆ ಮತ್ತೆ ಬರೆಯುವಂತ ಒತ್ತಡ ಏನಿರುತ್ತೆ ಅದು ನೋಡಿರ್ಬೋದು. ಇದು ಸ್ಪೆಷಲ್ ಕೋರ್ಟ್ ಆಗಿರೋದ್ರಿಂದ ಏನ್ ಯಾವತ್ತು ತೀರ್ಪು ಕೊಡ್ತೀನಿ ಅಂತ ಹೇಳಿದೆ ಆ ದಿನಾಂಕದಂದೇ ತೀರ್ಪು ಕೊಟ್ಟಿದೆ. ಸೊ ಬೇರೆ ಎಲ್ಲ ಪ್ರಕರಣಗಳಲ್ಲಿ ಹಲವಾರು ಬಾರಿ ತೀರ್ಪಿಗೆ ಅಂತ ಹೇಳ್ಬಿಟ್ಟು ದಿನಾಂಕ ಕೊಟ್ರು ನ್ಯಾಯಾಲಯಕ್ಕೆ ಬಹಳ ಕಷ್ಟ ಆಗಿರುತ್ತೆ. ಆ ದಿನ ಏನು ಗುರ್ತು ಮಾಡಿದ ದಿನಾಂಕದಂದು ತೀರ್ಪು ಕೊಡಕ್ಕೆ ಬಹಳ ಕಷ್ಟ ಆಗುತ್ತೆ. ಹಲವಾರು ಕಾರ್ಯ ಇರ್ತವೆ, ತುಂಬಾ ಕೇಸ್ಗಳು ಇರ್ತವೆ, ಬೇರೆ ಕೇಸಲ್ಲೂ ಜಡ್ಜ್ಮೆಂಟ್ ಮಾಡ್ಬೇಕಾಗಿರುತ್ತೆ, ಎಂಟ್ರಿ ಮಾಡ್ರು ಪಾಸ್ ಮಾಡ್ಬೇಕಾಗತ್ತೆ, ಎವಿಡೆನ್ಸ್ ಓದ್ಬೇಕಾಗತ್ತೆ, ಡಾಕ್ಯುಮೆಂಟ್ಸ್ ಓದ್ಬೇಕಾಗತ್ತೆ, ಅದನ್ನೆಲ್ಲ ಡಿಕ್ಟೇಟ್ ಮಾಡ್ಬೇಕಾಗತ್ತೆ, ಅದನ್ನ ಕರೆಕ್ಷನ್ ಮಾಡ್ಬೇಕಾಗತ್ತೆ. ಮತ್ತೆ ಒಂದು ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳನ್ನ ಇವರು ಈ ಕೇಸಿನ ಫ್ಯಾಕ್ಟ್ಸ್ಗೆ ಅದು ನೀವು ಕಂಪೇರ್ ಮಾಡ್ಬೇಕಾದ್ರೆ ಅದಕ್ಕೆ ಅಂತ ಹೇಳ್ಬಿಟ್ಟು ತುಂಬಾ ಸಮಯ ಹಿಡಿಯುತ್ತೆ. ಯಾಕಂದ್ರೆ ಒಂದು ತೀರ್ಪು ತಪ್ಪಾದ್ರೆ ಅದರಿಂದ ಬೇರೆಯವರಿಗೆ ಅನುಕೂಲನೇ ಆಗುತ್ತೆ ಹೊರತು ಹಾಗಾಗಿ ಯಾವುದೇ ಒಂದು ಮಾನ್ಯ ನ್ಯಾಯಾಲಯದ ಮೇಲೆ ಲೋಪ ಬರಬಾರ್ದು ಅಂತ ಹೇಳಿದ್ರೆ ಸೂಕ್ತವಾಗಿ ರೀತಿಯಲ್ಲಿ ತೀರ್ಪನ್ನ ಮಾಡ್ಬೇಕಂತ ಹೇಳಿದ್ರೆ ಸಾಕಷ್ಟು ಕಾಲಾವಕಾಶ ಹಿಡಿಯುತ್ತೆ. ನಿಜ 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 ನಿಜ. ಸರ್, ಇನ್ನೊಂದು, ಈಗ ಪ್ರಜ್ವಲ್ಲು ಈ ತೀರ್ಪು ಓದುವಂತಹ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚೆ ಜಡ್ಜ್ ಮುಂದೆ ಕಣ್ಣೀರು ಹಾಕ್ಕೊಂಡು ಕೈ ಮುಗಿದುಕೊಂಡು ನಾನು ಅಂಥ ಕೆಲಸ ಮಾಡಿದ್ದೀನಿ, ನಾನು ಅಷ್ಟು ಸಾಧನೆ ಮಾಡಿದ್ದೀನಿ, ನನಗೆ ಕೆಲವು ಅಂದರೆ ಆ ವರ್ಷ ಅಂದರೆ ಶಿಕ್ಷೆ ಪ್ರಮಾಣ ಕಡಿಮೆ ಮಾಡಿ ಅಂಥೇಳಿ ಗೊಳೋ ಅಂಥೇಳಿ ಹತ್ರಂತೆ ಸರ್. ಈ ಸೆಂಟಿಮೆಂಟ್ಗೆಲ್ಲ ಆ ಸಂದರ್ಭದಲ್ಲಿ ಅವಕಾಶ ಇರಲ್ವಲ್ಲ ಸರ್? ನೋಡಿ, ಒಬ್ಬ ವ್ಯಕ್ತಿಗೆ ಶಿಕ್ಷೆ ಆಗಿದೆ ಅಂದಮೇಲೆ ಅವನಿಗೆ ನೋವು ಆಗಿರುತ್ತೆ. ಯಾಕಂದ್ರೆ ಇವತ್ತು ನಿಜವಾದ ತೀರ್ಪು ಹೊರಗಡೆ ಬರುತ್ತೆ, ತೀರ್ಪು ನನ್ನ ಪ್ರಕಾರ ಬರುತ್ತೆ. ಸೊ ನಾನೇನು ತಪ್ಪು ಮಾಡಿಲ್ಲ ಅಂತ ಹೇಳಿ ಒಬ್ಬ ವ್ಯಕ್ತಿ ಬಂದು ಕೋರ್ಟ್ ಮುಂದೆ ನಿಂತ್ಕೊಂಡಾಗ ಅಂತ ವ್ಯಕ್ತಿಗೆ ನಿನಗೆ ಜೀವಾವಧಿ ಶಿಕ್ಷೆ ಅಥವಾ ನಿನಗೆ ಶಿಕ್ಷೆ ಆಗಿದೆ, ನಾನು ಶಿಕ್ಷೆಯ ಪ್ರಮಾಣವನ್ನ ನಾಳೆ ಪ್ರಕಟಣೆ ಮಾಡ್ತೇನೆ, ಅದ್ರ ಬಗ್ಗೆ ನಾನು ವಾದವನ್ನ ಕೇಳಬೇಕು ಅಂತ ಹೇಳಿದಾಗ ಸೊ ಎಲ್ಲಿ ಒಂದು ಲೈಫ್ ಇಂಪ್ರಿಸನ್ಮೆಂಟ್ ವರೆಗೂ ಶಿಕ್ಷೆ ಇರುತ್ತೆ. ಹಾಗಾಗಿ ಮಾನ್ಯ ನ್ಯಾಯಾಲಯಕ್ಕೆ ಕೇಳ್ಕೊಳ್ಳೋದು ಇದು ಸಾಮಾನ್ಯ. ಹೌದು.
ಸೊ ಈ ತರ ವಿಚಾರಗಳನ್ನ ಯಾವುದೇ ವ್ಯಕ್ತಿ ನಕ್ಕಂಡು ಕೇಳಿದ್ರೆ ಮಾನ್ಯ ನ್ಯಾಯಾಲಯ ಪರಿಗಣಿಸಲ್ಲ. ಕರೆಕ್ಟ್. ಸೊ ಸಾಮಾನ್ಯವಾಗಿ ದುಃಖ ಬಂದೇ ಬರುತ್ತೆ. ನೀವು ಎಂಥ ವ್ಯಕ್ತಿ ಕೊಲೆ ಆಗಿರ್ಬೋದು ಅಥವಾ ರೇಪ್ ಆಗಿರ್ಬೋದು, ಯಾವುದೇ ಹೀನ ಕೃತ್ಯದಲ್ಲಿ ಭಾಗಿಯಾಗಿರ್ಬೋದು, ಒಂದು ಶಿಕ್ಷೆ ಪ್ರಮಾಣ ಬಂತು ಅಂತಂದ್ರೆ ಅವನಿಗೆ ಅಪರಾಧ ಸಾಬೀತಾಗಿದೆ, ಶಿಕ್ಷೆ ಪ್ರಕಟ ಆಗುತ್ತೆ ಅಂದಾಗ ತಾನು ಮಾಡಿರ್ತಕ್ಕಂಥ ಕರ್ಮಗಳೆಲ್ಲ ನೆನಪಿಗೆ ಬಂದ್ರೂ ಕೂಡ ನೋವು ಉಂಟಾಗೋದು ಸಹಜ. ನಿಜ ನಿಜ ಸರ್. ಈಗ ಹೈಕೋರ್ಟ್ನಲ್ಲಿ ಇವರು ಆಯಿತು ಅಪೀಲು ಹೋಗ್ತಾರೆ, ಅವಕಾಶಗಳಂತೂ ಇದ್ದೇ ಇದ್ದಾವೆ. ಬಟ್ ಜಾಮೀನು ಸಿಗುವಂಥ ಸಾಧ್ಯತೆಗಳು ಈ ಕೇಸ್ನಲ್ಲಿ ಎಷ್ಟರ ಮಟ್ಟಿಗೆ ಇದ್ದಾವೆ? ಅಂದರೆ ಉದಾಹರಣೆಗಳು ಏನಾದರೂ ಈ ಹಿಂದಿನ ಕೇಸ್ನಲ್ಲಿ ನಾವು ಅದನ್ನು ನೋಡಬಹುದಾ, ಅಥವಾ ಸಾಧ್ಯತೆಗಳು ಬಹಳ ಕ್ಷೀಣವಾಗಿದೆಯಾ ಅಂತ ಹೇಗೆ? ನೋಡಿ, ಕೆಲವೊಂದು ಬಾರಿ ಇವಾಗ ಇದು ಒಂದೇ ಕೇಸ್ ಆಗಿದ್ರೆ ಅದು ಬೇರೆ ವಿಚಾರ ಆಗಿತ್ತು. ಇನ್ನೂ 3 ಕೇಸು ಟ್ರಯಲ್ ಅಲ್ಲಿದೆ. ಇವಾಗ 2ನೇ ಕೇಸು ಇವಾಗ ಟ್ರಯಲ್ ಶುರುವಾಗ್ತಾ ಇದೆ. ಓಕೆ. ಸೊ ಕೇಳ್ಪಟ್ಟೆ ಶುರುವಾಗಿದೆ ಅಂತ ಹೇಳ್ಬಿಟ್ಟು. ಸೊ ಈ ಟ್ರಯಲ್ ಶುರುವಾಗಿರೋದ್ರಿಂದ ಈ ಒಂದು ಕೇಸ್ನಲ್ಲಿ ಅಪೀಲಲ್ಲಿ ಬೇಲ್ ಕೂಡ ಕೊಟ್ರು ಕೂಡ ಇನ್ನು ಉಳಿದಂತ 3 ಕೇಸಲ್ಲಿ ಬೇಲ್ ಕೊಡ್ಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು ಮತ್ತೆ ಅವರು ಇಮಿಡಿಯೇಟ್ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ಮೊದಲನೇ ಪ್ರಕರಣದಲ್ಲಿ ಏನೇನ್ ಅಂಶಗಳು ಬಂತು ಅಂದ್ರೆ ಬೇಲ್ ರಿಜೆಕ್ಟ್ ಆಗ್ಲಿಕ್ಕೆ ಏನೇನ್ ಕಾರಣಗಳು ಬಂತು, ಅದೇ ಕಾರಣಗಳು ಇನ್ನು ಉಳಿದ 3 ಕೇಸ್ಗಳಿಗೆ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಿದೆ. ಸೊ ಹಾಗಾಗಿ ಈ ಕೇಸಲ್ಲಿ ಜೀವಾವಧಿ ಶಿಕ್ಷೆ ಆಗಿರೋದ್ರಿಂದ ಈ ಸಂದರ್ಭದಲ್ಲಿ ಮಾನ್ಯ ನ್ಯಾಯಾಲಯಕ್ಕೆ ಬಿಟ್ಟಿದ್ರು ಕೂಡ ನನ್ನ ಈ ವೈಯಕ್ತಿಕ ಎಕ್ಸ್ಪೀರಿಯನ್ಸ್ ಇಂದ ಸ್ವಲ್ಪ ಕಷ್ಟ ಅಂತಾನೆ ಹೇಳ್ಬೋದು. ನಿಜ 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 ಸರ್. ಈಗ ಇನ್ನು 3 ಕೇಸು ಟ್ರಯಲ್ ನಡೀತಾ ಇದೆ. ಈಗ ಈ ಜೀವಾವಧಿ ಶಿಕ್ಷೆ ಪ್ರಮಾಣ ಏನೋ ಪ್ರಕಟ ಆಗಿದೆ, ಅದನ್ನು ನೋಡಿಕೊಂಡು ಈಗ ಉಳಿದಂತಹ ಸಂತ್ರಸ್ತೆಯರ ಪೈಕಿ, ಯಾಕಂದರೆ ಸಾವಿರಾರು ವಿಡಿಯೋಗಳು ಹರಿದಾಡಿದ್ವು, ಬಟ್ ಈಗ ಇನ್ನೂ ಉಳಿದಂತಹ ಸಂತ್ರಸ್ತೆಯರ ಪೈಕಿ ಯಾರಾದರೂ ಬಂದು ನನಗೂ ಕೂಡ ಅನ್ಯಾಯ ಆಗಿದೆ, ನನಗೂ ಕೂಡ ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದರೆ ಅವಕಾಶಗಳು ಹೇಗೆ ಎತ್ತ ಅಂತ ಸರ್? ನೋಡಿ, ಇವಾಗ ಆಲ್ರೆಡಿ ಎಷ್ಟು ವಿಡಿಯೋ ಲೀಕ್ ಆಗಿದೆ, ಅದರಲ್ಲಿ ಹಿಂದೆ ಬಂದು ದೂರು ಕೊಟ್ಟವ್ರದ್ದು FIR ರಿಜಿಸ್ಟರ್ ಮಾಡಿ ತನಿಖೆ ಮಾಡಿ ದೋಷಾರೋಪಣೆ ಪಟ್ಟಿಯನ್ನು ಸಲ್ಲಿಸಿದ್ದಾರೆ. ಓಕೆ. ಈಗಲೂ ಕೂಡ ಯಾರಾದ್ರೂ ಮಹಿಳೆಯರು ಧೈರ್ಯ ಮಾಡಿ ಆ ವಿಡಿಯೋಲಿ ಇರ್ತಕ್ಕಂತಹ ಮಹಿಳೆ ನಾನೇ, ಇಂಥ ಸಂದರ್ಭದಲ್ಲಿ ನನಗೆ ಬಲಾತ್ಕಾರ ಮಾಡಿದ್ದಾರೆ, ನಾನು ಹೆದರಿಕೆಯಿಂದ ಜೀವಭಯದಿಂದ ನಾನು ಇದುವರೆಗೆ ಯಾವುದೇ ರೀತಿ ದೂರನ್ನ ಕೊಟ್ಟಿಲ್ಲ, ಸೊ ಹಾಗಾಗಿ ಈ ದೂರನ್ನು ಕೂಡ ಇವಾಗ ನನಗೆ ಧೈರ್ಯ ಬಂದು ಕೊಡ್ತಾ ಇದೀನಿ ಅಂತ ಹೇಳಿದ್ರೆ ಪೊಲೀಸ್ ಅವರು ಈ ತರ ಕೇಸ್ಗಳಲ್ಲಿ, ಯಾಕಂದ್ರೆ ಕಾಗ್ನಿಸಬಲ್ ಅಫೆನ್ಸ್ ಯಾವಾಗ ಒಂದು ದೂರು ಬರುತ್ತೆ ಅದರಲ್ಲಿ FIR ಕಡ್ಡಾಯವಾಗಿ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ನಿರ್ದೇಶನ ಇದೆ ಸುಪ್ರೀಂ ಕೋರ್ಟ್ದು. ಓಕೆ. ಹಾಗಾಗಿ ಅವ್ರು ಅದನ್ನ FIR ಮಾಡ್ಲೇಬೇಕಾಗುತ್ತೆ. ಅದು 5ನೇ ಕೇಸ್ ಆಗುತ್ತೆ, 6ನೇ ಕೇಸ್ ಆಗ್ಬೋದು. ಇನ್ ಮುಂದೆ ಎಷ್ಟು ದೂರ ಬಂದ್ರೆ ಕೇಸ್ಗಳಾಗೋ ಸಾಧ್ಯತೆ ಇರುತ್ತೆ. ಆದ್ರೆ ಇಲ್ಲಿರ್ತಕ್ಕಂಥ ಇವಾಗ ಪ್ರಾಕ್ಟಿಕಲ್ ಆಗಿ ನಾವು ಯೋಚನೆ ಮಾಡಿದ್ರೆ ಆ ರೀತಿ ದೂರ ಏನಾರ ಬರೋ ಹಾಗಿದ್ರೆ ಇಷ್ಟೊತ್ತಿಗೆ ಬಂದ್ಬಿಡ್ತಾ ಇತ್ತು. ಹೌದು. ಸೊ ಇನ್ಯಾವುದು ಬರೋದು ನನ್ನ ಪ್ರಕಾರ ದೂರ ಅಂತ ಹೇಳ್ಬಿಟ್ಟು ಭಾವನೆ. ಎಸ್ ಸರ್, ಎಸ್ ಸರ್. ಸರ್, ಈಗ ನೀವು ಆಗಲೇ ಹೇಳ್ತಾ ಇದ್ರಿ ಆ ವಿಡಿಯೋಗಳಲ್ಲಿ ಅತ್ಯಾಚಾರಿ ಏನಿದ್ದಾನೆ ಆತನ ಮುಖ ಎಲ್ಲೂ ಕೂಡ ಕಾಣಿಸೋದಿಲ್ಲ ಅಂಥೇಳಿ. ಹಾಗಾಗಿನೇ SITಗೆ ನಿಜಕ್ಕೂ ಸವಾಲಾಗಿತ್ತು ಅಂತ ಅನಿಸುತ್ತೆ ಇದನ್ನು ಪ್ರೂವ್ ಮಾಡೋದು. ಬಟ್ ಇಲ್ಲಿ ಈ ತಂತ್ರಜ್ಞಾನ ಬಳಕೆ ಮಾಡಿರುವಂಥದ್ದು ನಾವು ನೋಡೋದಾದರೆ ಬಹಳ ಮುಂದುವರೆದಿರುವಂತಹ ಟೆಕ್ನಾಲಜಿನ ಇಲ್ಲಿ ಬಳಸಿ ಪ್ರೂವ್ ಮಾಡಿರೋದು ಹೇಗೆ ಸರ್ ಅಂತ ಇದು? ನೋಡಿ, ನಾನು ಈ ಚಾರ್ಜ್ ಶೀಟ್ನ ನೋಡಿದಾಗ, ಈ ಕೇಸಿನ ಚಾರ್ಜ್ ಶೀಟ್ ನೋಡಿದಾಗ ನೀವು ಒಬ್ಬ ವ್ಯಕ್ತಿ ಮಾಡಿದಾನೆ ಅಂತ ಹೇಳಿದ್ರೆ ಒಂದು ವಿಕ್ಟಿಮ್ ಹೇಳಬೇಕು, ಈ ವ್ಯಕ್ತಿ ನನಗೆ ಇಂಥ ಜಾಗದಲ್ಲಿ ಈ ಥರ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು. ಕರೆಕ್ಟ್. ಓಕೆ. ಸೊ ಎರಡನೇದು, ಆ ವ್ಯಕ್ತಿ ವಿಕ್ಟಿಮ್ ಹೇಳಿರೋದು ಬಿಟ್ಟು ಅಂದ್ರೆ ಬೇರೆ ಈ ರೀತಿ ಏನಾರ ವಿಡಿಯೋ ಏನಾರ ಇದ್ರೆ, ಆ ವಿಡಿಯೋದಲ್ಲಿ ವಿಕ್ಟಿಮ್ ಏನಾರ ಇದ್ರೆ ಹೇಳೋ ಚಾನ್ಸಸ್ಸು ಅಂದ್ರೆ ನಂಬೋ ಚಾನ್ಸಸ್ ಇರ್ತದೆ. ಓಕೆ. ಸೊ ನಿಮಗೆ ಹಾಸನ ರಾಜಕೀಯದಲ್ಲಿ ಇಷ್ಟೊಂದೆಲ್ಲ ರೈವಲ್ರಿ ಇಟ್ಕೊಂಡು, ಅಲ್ಲಿ ಜಿದ್ದಿ ಇಟ್ಕೊಂಡು ಎಲೆಕ್ಷನ್ ಸಂದರ್ಭದಲ್ಲಿ ಈ ರೀತಿ ಪೆನ್ ಡ್ರೈವ್ ಬಂದು ಸೊ ಬಿಟ್ಟಾಗ ಕೆಲವೊಂದು ಕಾರ್ಯಕರ್ತರಲ್ಲಿ ಅಥವಾ ರಾಜಕೀಯದಲ್ಲಿ ಇದು ರಾಜಕೀಯದ ಕೆಸರು ಏರ್ತಿದ್ದಾರೆ, ಒಬ್ರಿಗೊಬ್ರು ಮಸಿ ಬೆಳೀತಾ ಇದ್ದಾರೆ, ಇದನ್ನ ರಾಜಕೀಯವಾಗಿ ಅಡ್ವಾಂಟೇಜ್ ತಗೋತಿದ್ದಾರೆ ಅಂತ ಹೇಳ್ಬಿಟ್ಟು ಭಾವನೆ ಬರೋದು ಖಂಡಿತ.
ಕರೆಕ್ಟ್. ಒಂದು. ಎರಡನೇದು, ನನಗೆ ಒಂದು ಪೆನ್ಡ್ರೈವ್ ಕೊಡ್ತೀನಿ, ಒಂದು ಮಹಿಳೆಗೆ ಒಂದು ಶೋಷಣೆ ನಡೀತದೆ ಆ ಪೆನ್ಡ್ರೈವಲ್ಲಿ, ಒಂದು ವಿಡಿಯೋದಲ್ಲಿ. ಆ ಶೋಷಣೆಯನ್ನು ನಾನು ಕೋರ್ಟಿಗೆ ತಗೊಂಡೋಗಿ ಅಥವಾ ನಾನು ಒಂದು ಪೊಲೀಸ್ ಠಾಣೆಗೆ ಕೊಟ್ಬಿಟ್ಟು ಆ ಪೊಲೀಸ್ ಠಾಣೆಯಲ್ಲಿ ಇದ್ರ ಬಗ್ಗೆ ತನಿಖೆ ನಡೆಸಿ ಇವರೇ ಆರೋಪಿತ ಇದನ್ನ ಮಾಡಿರೋದು ಅಂತ ಹೇಳ್ಬಿಟ್ಟು ನೀವು ದೋಷಾರೋಪಣೆ ಪಟ್ಟಿಯನ್ನು ನೀವು ಸಲ್ಲಿಸಬೇಕು ಅಂತ ಹೇಳಿದ್ರೆ ಇದು ಅತಿ ದೊಡ್ಡ ಟಾಸ್ಕ್ ಆಗುತ್ತೆ. ಕರೆಕ್ಟ್. ಯಾರಿಗೆ? ಇನ್ವೆಸ್ಟಿಗೇಟಿಂಗ್ ಆಫೀಸರ್ಗೆ. ನೀವು ನೋಡಿರ್ಬೋದು, ಹಲವಾರು ಮರ್ಡರ್ ಕೇಸ್ಗಳಲ್ಲಿ ಪಬ್ಲಿಕಲ್ಲೆಲ್ಲ CCTV ರೆಕಾರ್ಡ್ ಆಗಿರುತ್ತೆ, ಪಬ್ಲಿಕಲ್ಲಿ ಮರ್ಡರ್ ಮಾಡಿರ್ತಾರೆ. ಹೌದು. ಅಂಥವ್ರು ಕೂಡ ಬೇರೆ ಹೊರಗಡೆ ಬರ್ತಾರೆ, ಇವನ್ ಕೇಸಿಂದ ಖುಲಾಸೆ ಕೂಡ ಹೊರಗಡೆ ಬರ್ತಾರೆ. ಎಲ್ಲಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿ ಆರೋಪ ಅಂದ್ರೆ ಆರೋಪಿತನ ಮುಖಚಾರ ಎಲ್ಲ ಕಂಡ್ರೂ ಕೂಡ ಅಂಥವ್ರ ಮೇಲೆ ಆರೋಪವನ್ನ ಸಾಬೀತುಪಡಿಸುವಲ್ಲಿ ಕೆಲವೊಂದು ಕೇಸಲ್ಲಿ ಹೆಂಗೆ ಸರ್ಕಾರ ವಿಫಲವಾಗುತ್ತೆ ಅಥವಾ ಪ್ರಾಸಿಕ್ಯೂಷನ್ ವಿಫಲ ಆಗುತ್ತೆ, ಅದೇ ರೀತಿ ಈ ಕೇಸಲ್ಲಿ ಯಾವುದೇ ಮುಖಚಾರ ಇಲ್ಲದೆ ಒಂದು ಮಹಿಳಾ ಶೋಷಣೆಯ ಚಿತ್ರವನ್ನ ಹಿಡಿದುಕೊಂಡು, ವಿಡಿಯೋವನ್ನ ಹಿಡಿದುಕೊಂಡು ದೋಷಾರೋಪಣೆ ಪಟ್ಟಿಯನ್ನ ಸಲ್ಲಿಸಬೇಕು ಅಂತ ಹೇಳಿದ್ರೆ ಅದು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಮತ್ತೆ ಈ FSLದು ಇದೆಯಲ್ಲ, ಅದ್ರ ಬಹಳ ದೊಡ್ಡ ಪಾತ್ರ ಅಂತ ಹೇಳ್ಬಿಟ್ಟು ಹೇಳ್ಬೋದು. ನಿಜ. ಸೊ ಈ ಕೇಸಲ್ಲಿ ಇರ್ತಕ್ಕಂತಹ ಡಿಜಿಟಲ್ ಎವಿಡೆನ್ಸು ಒಂದು, ಮೊದಲು ಸಾಕ್ಷಿಯ ಹೇಳಿಕೆ. ಓಕೆ. ಸಾಕ್ಷಿಯ ಹೇಳಿಕೆ ಆದ ನಂತರ ಸಾಕ್ಷಿಯ ಹೇಳಿಕೆ ಮೇರೆಗೆ ಯಾವ ಸ್ಥಳದಲ್ಲಿ ಅತ್ಯಾಚಾರ ಆಗಿದೆ ಅಂತ ಹೇಳ್ಬಿಟ್ಟು ಆ ಸ್ಥಳಕ್ಕೆ ಹೋಗಿ ಸ್ಥಳ ಪಂಚನಾಮೆ, ಆ ಸ್ಥಳದಲ್ಲಿ ದೊರೆತಕ್ಕಂತಹ ಸಾಕ್ಷಿಗಳು ಏನಾರ ಇದ್ರೆ, ಅಂದ್ರೆ ವಸ್ತು ಇರ್ಬೋದು, ಮೆಟೀರಿಯಲ್ ಆಬ್ಜೆಕ್ಟ್ ಅಂತ ಹೇಳ್ತಾರೆ MO, ಅದನ್ನ ಕಲೆಕ್ಟ್ ಮಾಡಿ ಅಲ್ಲಿರ್ತಕ್ಕಂತಹ ಸ್ಥಳದ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡು ಮತ್ತೆ ಆ ವಿಡಿಯೋ ಚಿತ್ರೀಕರಣವನ್ನ ಮತ್ತೆ ಇಲ್ಲಿರ್ತಕ್ಕಂತಹ ಏನು ವಿಡಿಯೋದಲ್ಲಿದೆ ಅಲ್ಲಿರ್ತಕ್ಕಂಥ ಸ್ಥಳವನ್ನ ಎರಡೂ ಕೂಡ ಕಂಪ್ಯಾರಿಸನ್ ಮಾಡಿ ಅದನ್ನ FSL ಕಳಿಸಿ, ಆ FSL ಅಲ್ಲಿ ಇಲ್ಲಿರ್ತಕ್ಕಂಥ ಸ್ಥಳದ ಬಣ್ಣ, ಸ್ಥಳದ ನೇಚರ್ ಇರ್ಬೋದು ಅಥವಾ ಇದ್ರ ಬಗ್ಗೆ ಪೂರ್ತಿ ಡಿಟೇಲ್ ಆಗಿ ಫೋರೆನ್ಸಿಕ್ ಸೈನ್ಸ್ ಇಂದ ರಿಪೋರ್ಟ್ ಅನ್ನ ಪಡೆದುಕೊಂಡು ಎಲ್ಲಿ ಸ್ಥಳ ಪಂಚನಾಮೆಯನ್ನ ಮಾಡಿದ್ರು ಆ ಸ್ಥಳ ಪಂಚನಾಮೆ ಇಲ್ಲಿರ್ತಕ್ಕಂಥ ಸ್ಥಳ ಮತ್ತೆ ವಿಡಿಯೋದಲ್ಲಿರ್ತಕ್ಕಂಥ ಸ್ಥಳ ಎರಡು ಒಂದೇ ಅಂತ ಹೇಳ್ಬಿಟ್ಟು ರಿಪೋರ್ಟ್ ತಗೊಂಡು ಅದ್ರ ಬೇಸಿಸ್ ಮೇಲೆ, ಅಂದ್ರೆ ವಿಕ್ಟಿಮ್ ಅವರ ಹೇಳಿಕೆ ಮೇಲೆ, ಸೊ ಪೂರಕ ಸಾಕ್ಷಿಗಳ ಮೇಲೆ ಒಂದು ದೋಷಾರೋಪಣೆ ಪಟ್ಟಿಯನ್ನ ಸಲ್ಲಿಸಬೇಕು ಅಂತ ಹೇಳಿದ್ರೆ ಅದು ನಿಜವಾದ ದೊಡ್ಡ ಟಾಸ್ಕ್ ಆಗಿರುತ್ತೆ. ನಿಜ 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 ನಿಜ. ಆ ಟಾಸ್ಕ್ ನ ಅಂದ್ರೆ ಏನು ಪೊಲೀಸ್ ಅಧಿಕಾರಿಗಳು ಈ ಕೇಸ್ನಲ್ಲಿ ತಮ್ಮ ಕಾರ್ಯವನ್ನ ತುಂಬಾ ಅದ್ಭುತವಾಗಿ ಅದನ್ನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ನಿಜ ಸರ್. ಇನ್ನೊಂದು, ಇವರು ಸಾಕ್ಷಿನಾಶ ಮಾಡುವಂತಹ ಒಂದು ಪ್ರಯತ್ನವನ್ನು ಪಟ್ಟಿದ್ದು, ಸಂತ್ರಸ್ತೆಗೆ ಬೆದರಿಕೆಯನ್ನು ಹಾಕಿದ್ದು, ನಿನ್ನ ಗಂಡನನ್ನು ಕೊಲ್ತೀವಿ ಅಥವಾ ನಿನ್ನ ಮಗಳಿಗೂ ಇದೇ ರೀತಿ ಆಗುತ್ತೆ ಅನ್ನೋದು, ಇವೆಲ್ಲವೂ ಕೂಡ ಶಿಕ್ಷೆಯ ಪ್ರಮಾಣದಲ್ಲಿ ಇದೆಲ್ಲ ಆ್ಯಡ್ ಆಗ್ತಾ ಹೋಗುತ್ತಲ್ವ ಸರ್ ಇದು ಸೆಕ್ಷನ್ಗಳಾಗಿ? ನೋಡಿ, ಈ ಕೇಸಿಗೂ ಅಥವಾ ಬೇರೆ ಕೇಸಿಗೂ ಸಂಬಂಧ ಇಲ್ಲ. ಸೊ ಇವಾಗ ನೋಡಿ, ಏನು ಕಿಡ್ನಾಪ್ ಮಾಡಿದ್ರು ಅಂತ ಹೇಳ್ಬಿಟ್ಟೆಲ್ಲ ಹೇಳಿದ್ರಲ್ಲ, ಅದರಲ್ಲಿ ಆ ಆರೋಪಿತರ ಮೇಲೆ ಮನೆ ಉಚ್ಚಲಾಯ ಒಂದು ಸ್ಟೇಯನ್ನು ಕೂಡ ಕೊಟ್ಟಿತ್ತು. ಸೊ ಹಾಗಾಗಿ ಆ ಕೇಸನ್ನ ಈ ಕೇಸ್ನಲ್ಲಿ ಶಿಕ್ಷೆ ಕೊಡ್ಬೇಕಾದ್ರೆ ಪರಿಗಣನೆಗೆ ತಗೊಳ್ಲಿಕ್ಕೆ ಬರಲ್ಲ, ಪರಿಗಣನೆ ಕೂಡ ತಗೊಂಡಿಲ್ಲ. ಅದು ಬರೀ ಜಾಮೀನು ನೀಡೋಂಥ ಸಂದರ್ಭದಲ್ಲಿ ಮಾತ್ರ ಆ ರೀತಿ ಅಂಶಗಳು, ಅಂದ್ರೆ ಬೇರೆ ಕೇಸಿನ ಅಂಶಗಳು ಸ್ವಲ್ಪ ಮಟ್ಟಿಗೆ ಪಾತ್ರವನ್ನು ನಿರ್ವಹಿಸ್ತವೆ. ಏನಕ್ಕೆ ಅಂತ ಹೇಳಿದ್ರೆ, ಇದು ಈ ಕೇಸಲ್ಲಿ ಏನಿರ್ತಕ್ಕಂತಹ ಸಾಕ್ಷಿಗಳ ಹೇಳಿಕೆ ಮತ್ತೆ ದಾಖಲಾತಿಯ ಆಧಾರದ ಮೇಲೆ ಸೊ ಮಾನ್ಯ ನ್ಯಾಯಾಲಯ ತೀರ್ಪನ್ನ ನೀಡಿದೆ. ಅಂದ್ರೆ ಬೇರೆ ಯಾವುದೇ ಕೇಸನ್ನ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಅಭಿಪ್ರಾಯ. ಸರ್, ಈಗ ಹೈಕೋರ್ಟ್ನಲ್ಲಿ ಅಪೀಲ್ ಮಾಡ್ತಾರೆ. ಈಗ ಅವಕಾಶಗಳಂತೂ ಇದೆ, ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗ್ಬೋದು. ಈಗ ಜಾಮೀನು ಸಿಗುವಂಥ ಸಾಧ್ಯತೆಗಳ ಬಗ್ಗೆ ನೀವು ಹೇಳ್ತಾ ಇದ್ರಿ. ಆಯಿತು, ಜಾಮೀನು ಸಿಗದೇ ಇದ್ರು ಅಥವಾ ಸಿಕ್ಕರೂ ಕೂಡ ಎಷ್ಟು ವರ್ಷಗಳ ಕಾಲ ಜೈಲಲ್ಲಿ ಇರಬೇಕಾಗುತ್ತೆ ಅಂತ ಇನ್ನೂ ಸಾಧ್ಯತೆಗಳು ಸರ್? ನೋಡಿ, ಈಗ ಆಲ್ರೆಡಿ 1.5-2 ವರ್ಷ ಅವರು ಜೈಲಲ್ಲಿ ಕಳೆದಿದ್ದಾರೆ ಅಂತ ಹೇಳ್ಬಿಟ್ಟು ನನ್ನ ಭಾವನೆ. ಇದು ಜೀವಾವಧಿ ತೀರ್ಪು ಇವಾಗ ಕೂಡ ಬಂದಿದೆ. ಯಾವುದೇ ತೀರ್ಪು ಕೂಡ ಅದು ಸರಿನೋ ತಪ್ಪು ಅಂತ ಹೇಳ್ಬಿಟ್ಟು ಉಚ್ಚ ನ್ಯಾಯಾಲಯ ಆಗಲಿ ಅಥವಾ ಸರ್ವೋಚ್ಚ ನ್ಯಾಯಾಲಯ ಆಗಲಿ ಅದನ್ನ ಇನ್ನೂ ಮುಂದೆ ತುಲನೆ ಮಾಡೋಂಥ ಅವಕಾಶ ಇದೆ. ನಾನು ಇವಾಗ ಆರೋಪ ಸಾಬೀತಾಗಿದೆ, ಇವರಿಗೆ ಶಿಕ್ಷೆ ಆಗಿದೆ, ಸೊ ಇದೇ ಫೈನಲ್ ಅಂತ ಹೇಳಿ ಕೂಡ ಆಗೋದಿಲ್ಲ.
ಯಾಕಂದ್ರೆ ನಾನು ನೋಡಿರ್ತಕ್ಕಂಥ ಈ ಕೇಸ್ನಲ್ಲಿ ನನ್ನ ಅನುಭವದಲ್ಲಿ ಇದರಲ್ಲೂ ಕೂಡ ಸಾಕಷ್ಟು ಲೋಪದೋಷಗಳು ಕಂಡುಬಂದಿದೆ. ಹಾಂ 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 ಯಾಕಂದ್ರೆ ಘಟನೆ ನಡೆದಿದ್ದು ಯಾವಾಗ ಎಲ್ಲಿ ನಡೀತು ಅಂತ ಹೇಳ್ಬಿಟ್ಟು ಸಾಕ್ಷಿಗೂ ಕೂಡ ವರ್ಷನೂ ಕೂಡ ನೆನಪಿಲ್ಲ. ಅವರು ಕೆಲಸ ಬಿಟ್ಟು ಎಷ್ಟೋ ವರ್ಷ ಆದ್ಮೇಲೆ ಈಗ ಬಂದ್ಬಿಟ್ಟು ಈಗ ನಂಗೆ ನಡೀತು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಕರೆಕ್ಟ್. ಸೊ ಪೊಲಿಟಿಕಲ್ ರೈವಲರಿ ಕೂಡ ಇದೆ. ಸೊ ಹಾಗಾಗಿ ಮುಂದೆ ಏನ್ ನ್ಯಾಯಾಲಯಗಳು, ಉಚ್ಚ ನ್ಯಾಯಾಲಯ ಈ ಕೇಸನ್ನ ಮತ್ತೆ ತುಲನೆ ಮಾಡಿದಾಗ ಯಾವ ರೀತಿ ಅಭಿಪ್ರಾಯ ಪಡುತ್ತೆ ಅಂತ ಹೇಳ್ಬಿಟ್ಟು ಹೇಳಿಕ್ ಬರೋದಿಲ್ಲ. ಸೊ ಏನ್ ಆರೋಪ ಇವಾಗ ಏನು ತಪ್ಪಿತಸ್ಥ ಅಂತ ಆಗಿದೆ ಅದನ್ನ ಉಚ್ಚ ನ್ಯಾಯಾಲಯ ಕನ್ಫರ್ಮ್ ಕೂಡ ಮಾಡ್ಬೋದು, ಅಥವಾ ಅದನ್ನ ಸೆಟ್ ಅಸೈಡ್ ಮಾಡಿ ಬೇರೆ ವಿಧವಾದ ಅಂದ್ರೆ ಬೇರೆ ರೀತಿಯಾದ ಅಭಿಪ್ರಾಯನೂ ಕೂಡ ಕೊಡ್ಬೋದು. ಹಾಗಾಗಿ ನಾವು ಬೇಲ್ ಕೊಡುತ್ತಾ ಅಥವಾ ಇಲ್ವಾ ಅಥವಾ ಮುಂದೆ ಏನಾಗುತ್ತೆ ಉಚ್ಚ ನ್ಯಾಯಾಲಯದಲ್ಲಿ ಅಂತ ಹೇಳ್ಬಿಟ್ಟು ಇವಾಗಲೇ ನಾವು ಪೂರ್ವಭಾವನೆಗೆ ಅಂತ ಇಮ್ಯಾಜಿನ್ ಮಾಡ್ತಾ ಹೋದ್ರೆ ಅದಕ್ಕೆ ಎಂಡ್ ಇರಲ್ಲ. ಕರೆಕ್ಟ್. ಅಂದ್ರೆ ನನ್ನ ಪ್ರಕಾರ ಇಟ್ಸ್ ಎ ಗುಡ್ ಕೇಸ್ ಫಾರ್ ಅಪೀಲ್. ಪ್ರಜ್ವಲ್ ರೇವಣ್ಣ ಅವರು ಅಪೀಲ್ ಹೋಗೇ ಹೋಗ್ತಾರೆ. ಮತ್ತೆ ಇಲ್ಲಿ ಏನೇನು ನ್ಯಾಯಾಲಯದಲ್ಲಿ ಏನೇನು ವಾದ ವಿವಾದಗಳು ನಡೀತು ಅದು ಕೂಡ ಹೈಕೋರ್ಟ್ ನಲ್ಲಿ ಮತ್ತೆ ವಾದ ವಿವಾದ ನಡೆಯುತ್ತೆ. ಈ ಅದನ್ನ ನೋಡಿ ಮತ್ತೆ ಬೇರೆ ಯಾವ ರೀತಿ ಪರಿಗಣನೆಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇವತ್ತು ನೀವು ನೋಡಿರ್ಬೋದು. ಬೇರೆ ಕೇಸಲ್ಲಿ ಪ್ರಜ್ವಲ್ ರೇವಣ್ಣ ಅವರ ವಕೀಲರು ರಿಟೈರ್ಮೆಂಟ್ ಮೆಮೊ ಹಾಕಿದ್ದಾರೆ, ತಮಗೆ ಗೊತ್ತಿರ್ಬೋದು. ಹೌದು. ಸೊ ಏನಕ್ಕೆ ಅಂತ ಹೇಳಿದ್ರೆ ಈ ಕೇಸಿನ ತೀರ್ಪಿನಲ್ಲಿ ಅಂದ್ರೆ ವಕೀಲನ ಬಗ್ಗೆ ಒಂದು 3-4 ಪೇಜ್ ಕೂಡ ಮಾನ್ಯ ನ್ಯಾಯಾಲಯ ಒಂದು ಅಭಿಪ್ರಾಯವನ್ನು ಕೊಟ್ಟಿದೆ. ಹೌದು. ಅಂದ್ರೆ ನಾನು ಕೋರ್ಟ್ ಪ್ರಿಜುಡೈಸ್ ಆಗಿದೆ ಅಂತ ಹೇಳ್ಬಿಟ್ಟು ಅವರು ಅಲಿಗೇಷನ್ ಮಾಡಿದ್ರು ವಕೀಲರು. ಇದು ಅಂದ್ರೆ ಪರ್ಸನಲ್ ಡಿಸೊಬಿಡಿಯನ್ಸ್ ಅಂತ ಹೇಳ್ಬಿಟ್ಟು ಮಾನ್ಯ ನ್ಯಾಯಾಲಯ ಅಭಿಪ್ರಾಯ ಪಟ್ಟಿದೆ. ಆದ್ರೆ ಯಾವುದೇ ರೀತಿ ಬಾರ್ ಕೌನ್ಸಿಲ್ ಆಗ್ಲಿ ಏನು ರೆಫರ್ ಮಾಡಿಲ್ಲ. ಬಟ್ ಕೇಸಿನ ತೀರ್ಪನ್ನ ಕೊಡ್ಬೇಕಾದ್ರೆ ಆ ಕೇಸಲ್ಲಿ ಇರ್ತಕ್ಕಂತಹ ಫ್ಯಾಕ್ಟ್ಸು ಮತ್ತೆ ಸಾಕ್ಷಿ ಮತ್ತೆ ದಾಖಲಾತಿ ಮತ್ತೆ ಕ್ರಾಸ್ ಎಕ್ಸಾಮಿನೇಷನ್ ಇಷ್ಟನ್ನು ನೋಡಿಕೊಂಡು ತೀರ್ಪನ್ನು ಕೊಡ್ಬೇಕಾಗತ್ತೆ ಹೊರತು ಯಾವ್ದೊಬ್ಬ ವಕೀಲನ ಅಲ್ಲಿ ನಡೆದಿರ್ತಕ್ಕಂಥ ಘಟನೆಯನ್ನ ಇಟ್ಕೊಂಡು ತೀರ್ಪನ್ನ ಯಾರು ಕೂಡ ಬರೆಯಲ್ಲ. ನಿಜ ನಿಜ. ಸೊ ಹಾಗಾಗಿ ನಾನು ಅಂದ್ರೆ ಈ ಕೇಸಿನ ತೀರ್ಪಲ್ಲಿರ್ತಕ್ಕಂತಹ ಅಭಿಪ್ರಾಯದಿಂದ ಅವರು ವಕೀಲರು ಇನ್ನೊಂದು ಕೇಸಲ್ಲಿ ಕೂಡ ರಿಟೈರ್ಮೆಂಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಕೇಳ್ಪಟ್ಟೆ. ಎಸ್ ಸರ್. ಅದು ಒಳ್ಳೆ ಬೆಳವಣಿಗೆ ಅಲ್ಲ. ನಿಜ ನಿಜ. ಸರ್ ಸರ್ ನನ್ನ ಕೊನೆಯ ಪ್ರಶ್ನೆ, ಈಗ ಈ ಐತಿಹಾಸಿಕ ತೀರ್ಪು ಬಂದಿರೋದ್ರಿಂದಾಗಿ ಯಾವ ದುಡ್ಡು, ಅಧಿಕಾರ, ಪ್ರಭಾವ ಏನು ಕಾನೂನು ಮುಂದೆ ನಡೆಯಲ್ಲ, ಎಲ್ಲರೂ ತಲೆ ಬಾಗಲೇಬೇಕು ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನೊಂದು, ಜನಸಾಮಾನ್ಯರಿಗೆ ನಮ್ಮ ನ್ಯಾಯಾಂಗದ ವ್ಯವಸ್ಥೆ ಮೇಲೆ, ಕೋರ್ಟ್ಗಳ ಮೇಲೆ ಮತ್ತಷ್ಟು ವಿಶ್ವಾಸ ಮೂಡಿದೆ ಅಂತ ಅನಿಸ್ತಾ ಇದೆ ಅಲ್ವಾ ಸರ್? ನೋಡಿ, ನಮ್ಮ ಭಾರತದಲ್ಲಿ ಶಾಸಕಾಂಗ, ಕಾರ್ಯಾಂಗ ಹೌದು ಯಾವಾಗ ತನ್ನ ಕಾರ್ಯವನ್ನ ಸರಿಯಾಗಿ ನಿರ್ವಹಿಸುವುದಿಲ್ಲೋ ಅಂತ ಸಂದರ್ಭದಲ್ಲಿ ನ್ಯಾಯಾಂಗ ತನ್ನ ಕಾರ್ಯವನ್ನ ಸಮರ್ಪಕವಾಗಿ ಮೊದಲಿಂದನೂ ಬಂದಿದೆ. ಈಗಲೂ ಕೂಡ ಎಲ್ಲಾ ಭಾರತೀಯ ಪ್ರಜೆಗೆ ನಮ್ಮ ಭಾರತೀಯ ಕಾನೂನಿನ ಮೇಲೆ ಬಹಳ ವಿಶ್ವಾಸ ಇದೆ. ನಿಜಕ್ಕೂ ನಿಜಕ್ಕೂ. ಸೊ ಹಾಗಾಗಿ ನಾವು ಅದನ್ನ ನ್ಯಾಯ ದೇವತೆ ಅಂತ ಹೇಳ್ಬಿಟ್ಟು ಕರಿತೀವಿ. ಖಂಡಿತ ಸರ್. ಯಾವತ್ತು ನೀವು ಕಾರ್ಯದೇವತೆ ಅಂತ ಕರೆಯಲ್ಲ. ಹೌದು ಹೌದು. ಸೊ ಶಾಸಕಾಂಗನ ನೀವು ಶಾಸನದ ದೇವತೆ ಅಂತ ಹೇಳ್ಬಿಟ್ಟು ಏನು ಕರೆಯಲ್ಲ. ನಾವು ನ್ಯಾಯಾಂಗನ ನ್ಯಾಯ ದೇವತೆ ಅಂತ ಕರಿತೀವಿ. ಯಾರು ನ್ಯಾಯಾಧೀಶರು ಇರ್ತಾರೆ ಅವ್ರನ್ನ ನಾವು ದೇವರು ಅಂತ ಹೇಳ್ಬಿಟ್ಟು ಭಾವನೆ ಮಾಡ್ತೀವಿ. ಖಂಡಿತ 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 ಸರ್, ನಿಜಕ್ಕೂ. ಹೌದು ಹೌದು. ಹಾಗಾಗಿ ನಾವು ಅದಕ್ಕೆ ತಲೆ ಬಾಗ್ಲೇಬೇಕು. ಹೌದು. ನಮ್ಮಲ್ಲಿ ಈ ನ್ಯಾಯಾಂಗದಿಂದ ಎಲ್ಲಾ ಜನರಲ್ಲೂ ಕೂಡ ನನಗೆ ಒಂದು ನ್ಯಾಯ ಸಿಗುತ್ತೆ ಅನ್ನೋ ಭಾವನೆ ಪ್ರತಿಯೊಬ್ಬ ಜನರ ಮನಸ್ಸಲ್ಲೂ ಕೂಡ ಇದೆ. ನಿಜ ನಿಜ. 100% ಸರ್ ನೀವು ಹೇಳಿದ್ದು. ಹೌದು, 100% ಸರ್ ನೀವು ಹೇಳಿದ್ದು ಸತ್ಯ. ಜನರಿಗೂ ಕೂಡ ಅದೇ ವಿಶ್ವಾಸ ಈಗ ನ್ಯಾಯ ದೇವತೆ ಮೇಲೆ ಬಂದಿದೆ. ಧನ್ಯವಾದಗಳು ಸರ್. ದಿಲೀಪ್ ಕುಮಾರ್ ಸರ್, ಬಹಳ ಉಪಯುಕ್ತವಾದಂಥ ಮಾಹಿತಿ ಕೊಟ್ಟಿದ್ದು. ಧನ್ಯವಾದ ಸರ್ ತಮಗೆ. ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡ್ತಾ ಇದೀವಲ್ಲ, ದಿಲೀಪ್ ಕುಮಾರ್ ಸರ್ ಬಹಳ ಸುದೀರ್ಘವಾಗಿ ನಮ್ಮ ಜೊತೆಗೆ ಮಾತಾಡಿದರು. ಹಲವು ಮಹತ್ವದ ಅಂಶಗಳನ್ನು ತಿಳಿಸ್ಕೊಟ್ರು. ಅಂದರೆ ಈಗ ಕಾನೂನಾತ್ಮಕವಾಗಿ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಅವಕಾಶಗಳಿದ್ದಾವೆ. ಹೈಕೋರ್ಟ್ ಹೋಗ್ಬೋದು, ಸುಪ್ರೀಂ ಕೋರ್ಟ್ ಹೋಗ್ಬೋದು. ಆದರೆ ಅಲ್ಲಿ ಜಾಮೀನು ಸಿಗುತ್ತಾ ಇಲ್ವಾ ಅಂಥೇಳಿ. ಈಗ ಇದು ಅತ್ಯಾಚಾರ ಕೇಸ್ ಆಗಿರೋದ್ರಿಂದಾಗಿ ಸ್ವಲ್ಪ ಕಷ್ಟ ಅಂತ ಹೇಳ್ತಾ ಇದ್ದಾರೆ, ಕಷ್ಟ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಆದರೆ ನೋಡಬೇಕು ಅಲ್ಲಿ ಹೈಕೋರ್ಟ್ ಮೇಲೆ ಹೋದಂಥ ಸಂದರ್ಭದಲ್ಲಿ ಯಾವ ರೀತಿ ಪ್ರಾಸಿಕ್ಯೂಷನ್ ಮತ್ತು ಇದರ ಒಂದು ವಾದವನ್ನು ಮಂಡಿಸುತ್ತೆ ಅಂಥೇಳಿ. ಇನ್ನು ಅವ್ರಿಗೂ ಕೂಡ ಕೆಲವೊಂದಿಷ್ಟು ಚಾಲೆಂಜಸ್ಗಳು ಎದುರಾಗ್ತಾ ಇರುತ್ತೆ. ಅಂತಿಮವಾಗಿ ಇವತ್ತಿನ ಒಂದು ತೀರ್ಪು ಜನಸಾಮಾನ್ಯರಿಗಂತೂ ನಮ್ಮ ನ್ಯಾಯಾಂಗದ ಮೇಲೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನಿಜಕ್ಕೂ ಹೆಚ್ಚಿನ ವಿಶ್ವಾಸವನ್ನು
ತಂದುಕೊಟ್ಟಿದೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ.